मंगलौ गुरु गौतमांगगे मंगलौ श्री कुंड कुंडाचार्य देवरिगे मंगलौ चिर समय सारके मंगलौ निज शुद्ध आत्मगे मंगलौ जिन जैन धर्म के परम मंगलौ मंगलौ जिन जैन धर्म के परम मंगलौ नमो अरहन्ताणं नमो सिद्धाणं नमो आर्याणं नमो वज्रायाणं नमो लोये संवसाहुनं नमः श्रीवर्धमानाय निर्धूतकलिलात्मने सालोकानां त्रिलोकानां यद्विद्यादर्पणायते यद्विद्यादर्पणायते तेगिर ಮುಂದೆ 86 ಆದ್ಮೇಲೆ ಸ್ವಲ್ಪ ಬಹಳ ಮುಂದೆ ಇತ್ತು ನೋಡಿ 7 ಕಂದರ್ಪ ಕೌತ್ಕುಚ್ಚಂ ಮೌಖರ್ಯಮತಿ ಪ್ರಸಾಧನಂ ಪಂಚ असमीक्षाधिकरणं व्यतीतयो अनर्थदण्डकृद्विरते अक्षार्थानां परिसङ्ख्यानं भोगोपभोगपरिमाणम् अर्थवतामप्यवधो रागरतीनां तनुकृतये भुक्त्वा परिहातव्यो भोगो भुक्त्वा पुनश्च भोक्तव्य उपभोगो अशन वसन प्रवृत्ति पंचेन्द्रियो विषयः त्रसहति परिहारार्थं क्षौद्रं पिशितं प्रमादपरिहृतये मद्यं च वर्जनीयं जिनचरणौ शरणमुपयाते अल्पफलबहुविघातान् मूलकमार्द्राणि शृङ्गवेराणि नवनीतनिम्बकुसुमं कैतकमित्येवमवहेयम् यदनिष्टं तद्व्रतयेद्यच्चान् उपसेव्यमेतदपि जह्यात् अभिसन्धिकृता विरतिर्विषयाद्योग्याद्व्रतं भवति नियमो यमश्च विहितौ द्वेधा भोगोपभोगसंहारे नियमः परिमितकालो यावज्जीवं यमो ध्रियते भोजनवाहनशयन स्नान पवित्राङ्गरागकुसुमेषु ताम्बूलवसनभूषण मन्मथ सङ्गीतगेहेषु अद्य दिवा रजनी वा पक्षो मासस्तथर्तुरयनं वा इति कालपरिच्छित्या प्रत्याख्यानं भवेन्नियमः विषयविशतोऽनुप्रेक्षानुसृतिरतिलौल्यमतितृषानुभवो
परिमा ವ್ಯತಿಕ್ರಮಃ ಪಂಚ ಕಥ್ಯಂತೆ. ಇನ್ನೇನು ಹೇಳ್ತೀರಿ? ದೇಶಾವಕಾಶಿಕಂ ವಾ ಸಾಮಾಯಿಕಂ ಪ್ರೋಷಧೋಪವಾಸೋ ವಾ ವೈಯಾವೃತ್ಯಂ ಶಿಕ್ಷಾವ್ರತಾನಿ ಚತ್ವಾರಿ ಶಿಷ್ಯಾಣಿ. ದೇಶಾವಕಾಶಿಕಸ್ಯಾತ್ ಕಾಲಪರಿಚ್ಛೇದನೇನ ದೇಶಸ್ಯ ಪ್ರತ್ಯಹಮನುವ್ರತಾನಾಂ प्रतिसंहारो विशालस्य. ग्रहहारिरामाणां क्षेत्रनदीदावयोजनानां च देशावकाशिकस्य स्मरन्ति सीम्नां तपोवृद्धः. संवत्सरमृतुरयनं संवत्सरं ऋतुत्रयनं मासचातुर्मास पक्षमृक्षं च देशावकाशिकस्य प्राहुः कालावधिं प्राज्ञः. सीमान्तानां परतः स्थूलेतरपञ्चपापसंत्यागात् देशावकाशिकेन च महाव्रतानि प्रसाद्यन्ते. प्रेषणशब्दानयने रूपाभिव्यक्तिपुद्गलक्षेपो देशावकाशिकस्य व्यपदिश्यन्तेत्यया पञ्च. पञ्चाध्यानमशेषभावेन सर्वत्र च सामायिकं नाम शंसन्ति. मूर्धरुहमुष्टिवासो बन्धं पर्यङ्कबन्धनं चापि स्थानमुपवेशनं वा समयं जानन्ति समयज्ञाः. ಸಾಕು ಬಿಡ್ರಿ. ಈಗ ಸಾಮಾಯಿಕ ಶಿಕ್ಷಾವ್ರತದ ಸ್ವರೂಪ ಹೇಳುತ್ತಾರೆ. ದೇಶಾವಕಾಶಿಕ ವ್ರತದ್ದು 5 ಅತಿಚಾರಗಳನ್ನು ನಿನ್ನೆ ಓದಿದ ನಂತರ ಈಗ ಶಿಕ್ಷಾವ್ರತದ ಸಾಮಾಯಿಕ ಶಿಕ್ಷಾವ್ರತದ ಸ್ವರೂಪ ಹೇಳುತ್ತಾರೆ. ಆ ಸಮಯ ಮುಕ್ತಿ ಮುಕ್ತಂ ಪಂಚಾದ್ಯಾನಾಂ ಅಶೇಷ ಭಾವೇನ ಸರ್ವತ್ರ ಚ ಸಾಮಯಿಕಾಃ ಸಾಮಯಿಕಂ ನಾಮ ಶಂಸಂತಿ. ಪರಮ ಸಾಮ್ಯ ಭಾವಕ್ಕೆ ಪ್ರಾಪ್ತರಾದಂಥ ಗಣಧರ ದೇವರು ಸಾಮಾಯಿಕದ ಪ್ರಕಟ ಪ್ರಶಂಸೆ ಮಾಡುತ್ತಾರೆ. ಮರ್ಯಾದೆಯ ಹೊರಗಿನ ಕ್ಷೇತ್ರದಲ್ಲಿ ಹಾಗೂ ಮರ್ಯಾದೆಯ ಒಳಗಿನ ಕ್ಷೇತ್ರದಲ್ಲಿ ಎಲ್ಲೆಡೆಗೂ ಸಮಸ್ತ ಮನ ವಚನ ಕಾಯ ಹಾಗೂ ಕೃತಕಾರಿತ ಅನುಮೋದನದಿಂದ ಕಾರ್ಯದ ಮರ್ಯಾದೆ ಮಾಡಿ ಸಮಸ್ತ ಪಂಚಪಾಪಗಳ ಪೂರ್ಣ ತ್ಯಾಗ ಮಾಡುವುದು ಅದು ಸಾಮಾಯಿಕವೆಂದು ಕರೆಸಿಕೊಳ್ಳುತ್ತದೆ. ಮುನಿ ಜೀವನ ಸಂಪೂರ್ಣ ಜೀವನ ಸಾಮಾಯಿಕಮಯ ಇರ್ತಿದೆ. ಮುನಿಯಾಗುವ ಸಿದ್ಧತೆ ನಡೆಸಿರುವಂಥ ಶ್ರಾವಕನ ಜೀವನದೊಳಗ ದೇಶಾವಕಾಶಿಕಕ್ಕೆ ಸಂಬಂಧಿಸಿದ ಹಾಗೆ 5 ಪ್ರಕಾರದ ಅತಿಚಾರಗಳನ್ನು ದೂರ ಮಾಡಿ ಯಾವಾಗ ಮರ್ಯಾದಿತ ಕ್ಷೇತ್ರದೊಳಗ ಮನವಚನಕಾಯ ಮತ್ತು ಕೃತಕಾರಿತ ಅನುಮೋದನದಿಂದ ಎಲ್ಲ ಪ್ರಕಾರದ
ಪಾಪ ಪರಿಣಾಮಗಳ ತ್ಯಾಗ ಆಗಿ ಹೋಗ್ತಿದೆಯಲ್ಲ, ಅದಕ್ಕೆ ಸಾಮಾಯಿಕ ಅಂಥೇಳಿ ಗಣಧರ ದೇವರು ಹೇಳಿದ್ದಾರೆ. ಮಾತಿಗಿದೆ, ಮನ ವಚನ ಕಾಯ ಮತ್ತು ಕೃತಕಾರಿತ ಅನುಮೋದನ. ಈ ಶಬ್ದದ ಮೂಲಕ ಯಾವ ಮರ್ಯಾದಿತ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದ ಒಳಗೆ ಇದ್ದುಕೊಂಡು ಕೂಡ ಪಾಪ ಮಾಡೋದಿಲ್ಲ. ಕ್ಷೇತ್ರದ ಹೊರಗಿನ ಪಾಪಂತೂ ಎಲ್ಲ ಬಿಟ್ಟನ ಹೋಗಿದ್ದೀರಿ. ದೇಶಾವಕಾಶಿಕದ 5 ಅತ್ಯಾಚಾರದ ಮೂಲಕ ಅದನ್ನು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ರೀತಿಯಿಂದ ಪ್ರತಿ ದಿವಸ ಯಾವ ಮರ್ಯಾದೆ ಮಾಡ್ಕೊಳ್ತಾನೆ, ಆ ಮರ್ಯಾದೆಯ ಹೊರಗಿನ ಸ್ಥೂಲ ಪಾಪ ಮತ್ತು ಸೂಕ್ಷ್ಮ ಪಾಪಂತೂ ಎಲ್ಲ ನಿಂತು ಹೋಗಿದೆ. ಮತ್ತು ಮರ್ಯಾದೆಯ ಒಳಗೆ ಕೂಡ ಸಾಮಾಯಿಕ ಯಾವ ಸಮಯದೊಳಗೆ ಮಾಡ್ತಾನಲ್ಲ, ಆ ಸಮಯದೊಳಗೆ ಆ ಮರ್ಯಾದೆಯ ಒಳಗಿಂದ ಕೂಡ ತಾನು ಎಲ್ಲಿದ್ದಾನೋ ಅಲ್ಲಿಗೆ ಸಂಬಂಧಿಸಿದ ಹಾಗೆ ಕೂಡ ಅವನಿಗೆ ಯಾವ ಪ್ರಕಾರದ ಪಾಪ ಆಗುವುದಿಲ್ಲ. ಅರ್ಥಾತ್ ಸಾಮಾಯಿಕದ ಸಮಯದೊಳಗ ಅವ ಸಂಪೂರ್ಣ ಮುನಿ ಹಾಗೆನ ಅದನ್ರಿ. ಯಾವ ಪ್ರಕಾರದ ಪಾಪ ಆಗುವುದಿಲ್ಲ. ಪಾಪ ದ್ರವ್ಯ ಪಾಪದ ಮಾತಿಲ್ಲ. ಪರಿಣಾಮದೊಳಗ ಭಾವರೂಪದೊಳಗ ಯಾವುದೇ ರೀತಿಯಿಂದ ಪಾಪ ಪರಿಣಾಮ ಬರುವುದಿಲ್ಲ. 5 ಪ್ರಕಾರದ ಪಾಪದವಲ್ಲ, ಆ ಪಾಪಗಳಿಗೆ ಸಂಬಂಧಿಸಿದ ಹಾಗೆ ಮಲಿನ ಭಾವ ಕಿಂಚಿತ ಮಾತ್ರ ಕೂಡ ಆಗುವುದಿಲ್ಲ. ಸಾಮಾಯಿಕಕ್ಕೆ ಯಾವ 3 ಸಂಧ್ಯಾ ಸಮಯದೊಳಗೆ ಸಾಮಾಯಿಕ ಮಾಡ್ತಾನೆ, ಈ ಸಾಮಾಯಿಕದೊಳಗೂ ಕೂಡ ಸಮಯದ ಅಪೇಕ್ಷಾದಿಂದ ಅವನು ಮುಂದೆ ಹೋಗ್ತಾ ಇರ್ತಾನ್ರಿ. ಜಘನ್ಯ ಸಾಮಾಯಿಕದ ಸಮಯ 2 ಗಳಿಗಿದೆ. ಉತ್ಕೃಷ್ಟ ಸಾಮಾಯಿಕದ ಸಮಯ 4 ಗಳಿಗಿದೆ. ಮಧ್ಯಮ ಸಾಮಾಯಿಕದ ಸಮಯ ಮತ್ತು ಉತ್ಕೃಷ್ಟ ಸಾಮಾಯಿಕದ ಸಮಯ 6 ಗಳಿಗಿದೆ. ಈ ಪ್ರಕಾರ ಆ ಜೀವ ದೇಶಾವಕಾಶಿಕದ ಮೂಲಕ ಯಾವ ಮರ್ಯಾದೆ ಮಾಡಿಕೊಂಡಿದ್ದಾನೆ, ಅತ್ಯಂತ ಸಂಕ್ಷಿಪ್ತ ದೂರದ್ದು ಎಲ್ಲ ಬಿಟ್ಟು ಕೊಟ್ಟಿದ್ದಾನ್ರಿ. ಯಾವುದೇ ರೀತಿಯಿಂದ ಅವನ ಜೀವನದೊಳಗೆ ಅಲ್ಲಿ ವ್ಯಕ್ತಿನ ಕಳಿಸಾಗಲಿ, ವ್ಯಕ್ತಿಯ ಮೂಲಕ ಯಾವುದೇ ಪ್ರಕಾರದ ವಿಷಯ ತಿಳ್ಕೊಳ್ಳುವುದಕ್ಕೆ ಸಂಬಂಧಿಸಿದ ಹಾಗೆ ಆಗಲಿ, ಯಾವುದೇ ಪ್ರಕಾರದ ಸಂಕೇತದ ಮೂಲಕ ಕಾರ್ಯ ಮಾಡಿಸುವುದಾಗಲಿ ಯಾವುದೂ ಅವ ಮಾಡುವುದಿಲ್ಲ. ಅತಿಚಾರ ದೋಷದಿಂದ ರಹಿತ ಇದ್ದುಕೊಂಡ ಆ ಮರ್ಯಾದಿತ ಕ್ಷೇತ್ರದೊಳಗೆ ಏನು ಅವನದ್ದ ಪಂಚಪಾಪಕ್ಕೆ ಸಂಬಂಧಿಸಿದ ಪರಿಣಾಮಗಳ ಆಗ್ತಾ ಇದ್ದಾವೆ, ಸೂಕ್ಷ್ಮ ಅಥವಾ ಸ್ಥೂಲ, ಅವು ಕೂಡ ಸಾಮಾಯಿಕ ಸಮಯದೊಳಗೆ ಸರ್ವಥಾ ತ್ಯಾಗ. ಈ ನೆಲೆಗಳದ್ದಾಗಲಿ ಅರ್ಥಾತ್ ಪ್ರತಿಮಾಗಳದ್ದಾಗಲಿ ಅಥವಾ ವ್ರತಗಳದ್ದಾಗಲಿ ಒಂದಕ್ಕಿಂತ ಒಂದು ಶ್ರೇಷ್ಠ. ಅರ್ಥಾತ್ ಮೊದಲನೇ ವ್ರತದೊಳಗ ಇಲ್ಲಿ ಶಿಕ್ಷಾ ವ್ರತದಲ್ಲಿ ಮೊದಲನೇ ವ್ರತ ಯಾವ ದೇಶಾವಕಾಶಿಕ ಹೇಳಿದರು, ಆ ವ್ರತದೊಳಗ ಯಾವ ಪ್ರಕಾರದಿಂದ ಆತ ದ್ರವ್ಯ ಸಂಬಂಧಿಸಿದ ಹಾಗೆ ಹಿಂಸಾ, ಅಸತ್ಯ, ಚೋರಿ, ಕುಶೀಲ, ಪರಿಗ್ರಹ ಪ್ರತ್ಯಕ್ಷ ಮನ ವಚನ ಕಾಯದಿಂದ ಮಾಡಲಿಲ್ಲ. ಭಾವಕ್ಕೆ ಸಂಬಂಧಿಸಿದ ಹಾಗೆ ಕೂಡ ಆ ಕ್ಷೇತ್ರದ ಆಚೆಯ ಕಡೆಗೆ ಸಂಬಂಧಿಸಿದ ಯಾವ ವಸ್ತುವಿನ ಕುರಿತು ಆಸೆ ಆಗಲಿ, ಲೋಭ ಆಗಲಿ, ವ್ಯಾಪಾರಿ ಇದ್ದ ಅಂತಂದ್ರೆ ಅಲ್ಲಿ ಜಾಸ್ತಿ ಬೆಲೆ ನಡೆದದ್ದೇ ಇದೆ, ತನ್ನ ಹತ್ರ ವಸ್ತು ಇದೆ, ಅದನ್ನು ಮಾರಿಸಿದ್ರೆ ಒಳ್ಳೆಯದಿತ್ತು, ಈ ಪ್ರಕಾರದ ವಿಕಲ್ಪ ಅವನಿಗೆ ಬರುವುದಿಲ್ಲರಿ. ಹೀಗೆ ಆ ಯಾವ ಮರ್ಯಾದೆ ಹಾಕೊಂಡಿದ್ದಾನಲ್ಲ, ಆ ಮರ್ಯಾದೆಯ ಹೊರಗಿನ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಯಾವುದೋ ಪಾಪಕ್ಕೆ ಸಂಬಂಧಿಸಿದ ಮಲಿನ ಭಾವ ಅವನಿಗೆ ವಿಕಲ್ಪದೊಳಗೂ ಕೂಡ ಬರುವುದಿಲ್ಲ. ವಿಷಯ ಸೂಕ್ಷ್ಮ ಇದೆ ರೀ. 5ನೇ ಗುಣಸ್ಥಾನಾವರ್ತಿ 2 ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಜೀವದ ಅಂತರಂಗದ ಪವಿತ್ರ ಭೂಮಿಕೆಯನ್ನು ತಿಳ್ಕೊಳ್ಳೋದಿದೆ ರೀ. ಇಲ್ಲಿ ವ್ರತಗಳ ಮೂಲಕ ಬಾಹ್ಯ ಕ್ರಿಯೆಗಳ ಮೂಲಕ ತಿಳಿಸಿಕೊಡ್ತಾರ್ರಿ. ಆದ್ರೆ ತಿಳ್ಕೊಳ್ಳೋದಿದೆ ಕ್ರಿಯೆಗಳನ್ನಲ್ಲ, ತಿಳ್ಕೊಳ್ಳೋದಿದೆ ಅದರ ಅಂತರಂಗದ ಪವಿತ್ರ ಭೂಮಿಕಾ ಏನಿದೆ,
ಯಾವ ಪವಿತ್ರ ಭೂಮಿಕೆಯ ಮೇಲೆಯೇ ಮಲಿನ ಭಾವಗಳು ಉದಿಸಿ ಬರೋದು ಸಾಧ್ಯನೇ ಇಲ್ಲವೋ ಅಂಥ ಪವಿತ್ರ ಭೂಮಿಕೆಯನ್ನು ತಿಳಿಸ್ತಾ ಇದ್ದಾರೆ. ಹೊರಗಡೆದ ಕಾರ್ಯದ ಮೂಲಕ ತಿಳಿಸ್ತಾ ಇದ್ದಾರೆ, ಆದರೆ ಹೊರಗಿನ ಕಾರ್ಯಗಳನ್ನು ತಿಳಿಸ್ತಾ ಇಲ್ಲ. ಹೊರಗಿನ ಕಾರ್ಯಗಳಂತೂ ಇದೇ ರೀತಿ ಆಗ್ತಾವ್ರಿ, ಆದ್ರೆ ಒಳಗ ಭಾವ ಏನಿದೆ ಅದು ಶಿಕ್ಷಾವ್ರತ ಇದೆ ರೀ. ಕೇವಲ ಕಾರ್ಯ ಏನಿದೆ ಅದು ಶಿಕ್ಷಾವ್ರತ ಅಲ್ಲ. ಒಳಗ ಆ ಶಿಕ್ಷಾವ್ರತಕ್ಕೆ ಸಂಬಂಧಿಸಿದ ಯಾವ ನಿರ್ಮಲ ಭಾವ ಇದೆಯಲ್ಲ ಅದು ಶಿಕ್ಷಾವ್ರತ ಇದೆ. ಶಿಕ್ಷಾ ಮುನಿ ಧರ್ಮದ ತಗೊಳ್ಳೋದಿದೆ. ಮುನಿ ಧರ್ಮದ ಶಿಕ್ಷಾ ಅರ್ಥಾತ್ ಬಸ್ ನಿರ್ಮಲ ಭಾವ. ನಿರ್ಮಲ ಭಾವ ಭಾವ ಭೂಮಿಯ ಮೇಲೆ ಮಲಿನ ಭಾವಗಳ ಉದಿಸಿ ಬಾರದೇ ಇರೋದು, ಇದುವೇ ಮುನಿ ಜೀವನದ ಶಿಕ್ಷಣ ಇದೆ ರೀ. ಮುನಿ ಜೀವನದ ಸಲುವಾಗಿ ಗೃಹಸ್ಥಾವಸ್ಥೆಯಲ್ಲಿ ಇದ್ದುಕೊಂಡು ಮಾಡುವ ಅಭ್ಯಾಸ ಇದೆ ರೀ. ಏನು ಮಾಡೋದಿದೆ ನೋಡ್ರಿ, ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡಬೇಕಾದ್ರೆ ಶುಭೋಪಯೋಗ ಅವನ ಜೀವನದಲ್ಲಿ ಇರ್ತಿದೆ, ಮುನಿಯ ಜೀವನದಲ್ಲಿ. ಆದ್ರೆ ಆ ಶುಭೋಪಯೋಗಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ರೀತಿಯ ತೃಪ್ತಿಯ ಅಭಿಪ್ರಾಯ ಅವನದು ಇರುವುದಿಲ್ಲರಿ. ಮುನಿ ಜೀವನದೊಳಗೆ ಇರೋದು ಒಂದೇ, ಏನ? ಶುದ್ಧೋಪಯೋಗ. ಶುದ್ಧೋಪಯೋಗ ಶುದ್ಧೋಪಯೋಗ ಯಾವ ಸಮಯದಲ್ಲಿದೆ ಆವಾಗಂತೂ ಅವನು ನಿಜವಾದ ಮುನಿ ಇದ್ದಾನೆ. ಶುದ್ಧೋಪಯೋಗ ಯಾವ ಸಮಯದಲ್ಲಿ ಬಿಟ್ಟು ಹೋಗಿದೆ ಆ ಸಮಯದಲ್ಲಿ ಶುದ್ಧ ಸ್ವಭಾವದ ತೀವ್ರ ಅವಲಂಬನೆ ಇದೆಯಲ್ಲ ಅದು ವ್ಯವಹಾರದಿಂದ ಮುನಿ ಧರ್ಮ ಇದೆ. ಏನು ಹೇಳ್ತು? ಪ್ರತ್ಯಕ್ಷ ಶುದ್ಧೋಪಯೋಗ ಏನಿದೆ ಮುನಿ ಧರ್ಮದೊಳಗೆ, ಮುನಿ ಜೀವನದೊಳಗೆ ಪ್ರತ್ಯಕ್ಷ ಶುದ್ಧೋಪಯೋಗ ಅರ್ಥಾತ್ ಅಶುದ್ಧ ಉಪಯೋಗದ ಯಾವೂ ಭೇದ ಉಳಿದಿಲ್ಲ. ಶುಭ ಮತ್ತು ಅಶುಭ ಅಂತೇಳಿ ಅಶುದ್ಧ ಉಪಯೋಗದ್ದು ಎರಡು ಭೇದ. ಅದರೊಳಗೆ ನಾನಾ ಪ್ರಕಾರದ ಶುಭ ನಾನಾ ಪ್ರಕಾರದ ಅಶುಭ ಇದ್ರೂ ಯಾವೂ ಭೇದ ರೂಪದ ಅಶುದ್ಧ ಉಪಯೋಗ ಅವನಲ್ಲೇ ಒಂದು ಸಮಯ, ಎರಡು ಸಮಯ, ನಾಲ್ಕು ಸಮಯ ವಿದ್ಯಮಾನನ ಇಲ್ಲಲ್ಲ. ಬಸ್ ಶುದ್ಧ ಶುದ್ಧ ಚೈತನ್ಯ ಚೈತನ್ಯ, ಆನಂದ ಆನಂದ, ನಿರಾಕುಲ ನಿರಾಕುಲ, ಅತೀಂದ್ರಿಯ ಸುಖ ಅತೀಂದ್ರಿಯ ಸುಖ ಯಾವ ಸಂವೇದನದೊಳಗೆ ಬರ್ತಿದೆಯೋ ಅದ ವಾಸ್ತವದಲ್ಲಿ ಮುನಿ ಜೀವನ ಇದೆ, ಮುನಿ ಧರ್ಮ ಇದೆ ನಿಶ್ಚಯದಿಂದ. ಮತ್ತು ಯಾವ ಸಮಯದೊಳಗ ಆ ಶುದ್ಧೋಪಯೋಗ ಬಿಟ್ಟು ಹೋಗ್ತಿದೆ ಆ ಸಮಯದೊಳಗ ಶುದ್ಧೋಪಯೋಗದ ಆಧಾರನಾದಂಥ ತ್ರಿಕಾಲಿ ಶುದ್ಧಾತ್ಮನ ತೀವ್ರ ಅವಲಂಬನೆ ಇದೆಯಲ್ಲ ಅದು ವ್ಯವಹಾರದಿಂದ ಮುನಿ ಜೀವನ ಇದೆ. ಇದನ್ನು ಬಿಟ್ಟು ಪಂಚಮಹಾವ್ರತ, 28 ಮೂಲಗುಣ ಇವು ಆಗಮದ ವ್ಯವಹಾರ ಇರಬಹುದು ಅಥವಾ ವ್ಯವಹಾರದ ವ್ಯವಹಾರ ಇರಬಹುದು ಅಥವಾ ಏನದವೋ ಗೊತ್ತಿಲ್ಲ. ವ್ಯವಹಾರ ಮತ್ತು ನಿಶ್ಚಯ ವಾಸ್ತವದಲ್ಲಿ ಮುನಿ ಜೀವನ ಆ ಶುದ್ಧೋಪಯೋಗ ರೂಪನ ಇದೆ. ಶುದ್ಧೋಪಯೋಗ ಅರ್ಥಾತ್ ಉಪಯೋಗದೊಳಗ ಶುಭ ಅಥವಾ ಅಶುಭ ರೂಪದ ಯಾವುದೇ ಅಶುದ್ಧಿಯ ಅಂಶ ಪ್ರಕಟ ರೂಪದಿಂದ ಅನುಭವದಲ್ಲಿ ಬಾರದೇ ಇರೋದು. ಇಲ್ಲದೆ ಹೋದ್ರೆ ಭೀಕರವಾದಂಥ ಕತ್ತಲೆಯಲ್ಲಿ, ಭಯಾನಕವಾದಂಥ ಕಾನನದಲ್ಲಿ ನಿಶಾಚರಗಳ ಸಂಚಾರ ಮಾಡ್ತಾ ಇರುವಂಥ ಸಮಯದೊಳಗ ಮುನಿರಾಜರು ಶಾಂತ ಹೇಗೆ ಕೂಡೋ ಸಾಧ್ಯ ಇದೆ? ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಗುಹೆಯನ್ನು ಅರಸಿಕೊಂಡು ಹೋಗಿ ಮಲ್ಕೊಂಡು ಬಿಡುವುದಿಲ್ರಿ. ಅವರ ವೃಕ್ಷದ ಕೆಳಗೆ ಕೂತವ್ರು ವೃಕ್ಷದ ಕೆಳಗನ ಕೂತಿರ್ತಾರೆ. ಪರ್ವತದ ಶಿಖರದ ಮೇಲೆ ಕೂತಿರುವಂಥವ್ರು ಪರ್ವತದ ಶಿಖರದ ಮೇಲೆನ ಕೂತಿರ್ತಾರೆ. ಆದ್ರೆ ಭಯಂಕರವಾದಂಥ ಕತ್ತಲೆ ಇದೆ. ಇರ್ತಿದೇನಿಲ್ರಿ, ಅಮಾವಾಸ್ಯೆ ರಾತ್ರಿ ಇರಲಿ ಅಥವಾ ಯಾವುದೇ ಇರಲಿ, ಕಾನನದೊಳಗೆ ಕೆಲವೊಂದು ಬಾರಿ ಅವರು ಕೂತಿರುವಂಥ ಸ್ಥಳ ಹೀಗಿರ್ತಿದೆ, ಸೂರ್ಯನ ಪ್ರಕಾಶ ಕೂಡ ಭೂಮಿಯನ್ನು ಸ್ಪರ್ಶ ಮಾಡೋದು ಸಾಧ್ಯ ಇಲ್ಲ, ಅಷ್ಟು ನಿಬಿಡವಾದಂಥ ಕಾನನ ಇರ್ತಿದೆ. ಅಂಥದ್ರೊಳಗ ರಾತ್ರಿ ಸೂರ್ಯಾಸ್ತ ಆಗ್ತಾ ಇದೆ, 1 ಗಂಟೆಗೆ ಸೂರ್ಯಾಸ್ತ ಆಗ್ತಿದೆ.
ಎಲ್ಲಾದರೂ ಸುರಕ್ಷಿತ ಸ್ಥಾನಕ್ಕೆ ಹೋಗಬೇಕು, ಈ ಪ್ರಕಾರದ ವಿಕಲ್ಪ ಬಂತು, ಅವರು ಜಿನಮುನಿನೇ ಅಲ್ಲ. ಹಾಗಾದ್ರೆ ಏನು ಮಾಡ್ತಾರೆ? ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ. ಹೊರಗಡೆ ವಾತಾವರಣ ಬದಲಿ ಆಗ್ತಿದೆ, ಕತ್ತಲಾಗ್ತಿದೆ, ಭೀಕರವಾದಂಥ ಕಾನನ ಇದೆ, ಕಿರ್ರ್ ಅಂಥೇಳಿ ಶಬ್ದ ಬರ್ತಾ ಇರ್ತಿದೆ, ಹುಲಿಗಳ ಗರ್ಜನೆ ಇದೆ, ಸಿಂಹದ ಗರ್ಜನೆ ಇದೆ, ಸರ್ಪದ ಬುಸುಗುಟ್ಟುವಿಕೆ ಇದೆ. ಇದು ಅಸತ್ಯ ಮಾತಲ್ಲ, ಇದು ಪರಮ ಸತ್ಯ ಸ್ವರೂಪ ಇದೆ ರೀ. ನಮಗೆ ಒಪ್ಪಿಗೆ ಆಗುವುದಿಲ್ಲ, ನಾವು ಕಲ್ಪನಾ ಮಾಡಲಿಕ್ಕೆ ಕೂಡ ಅಸಮರ್ಥ ಆಗ್ತೇವೆ ಅಂಥೇಳಿ ಕೆಲವೊಮ್ಮೆ ಭಯನೂ ಆಗ್ತಿದೆ ರೀ ನಮ್ಗೆ. ಆದ್ರೆ ಭೀಕರವಾದಂಥ ಕಾನನದೊಳಗ, ಭಯಂಕರವಾದಂಥ ಕತ್ತಲೆಯೊಳಗ ನಿಶಾಚರಗಳ ಸಂಚಾರ ಮಾಡಲಿಕ್ಕೆ ಆರಂಭ ಮಾಡಿದ ನಂತರ ಅವರು ಹೇಗಿರ್ತಾರೆ? ಹಾಗೆ ಕೂತಿರ್ತಾರೆ ಅಥವಾ ಖಡ್ಗಾಸನದಲ್ಲಿ ನಿಂತಿರ್ತಾರೆ. ಯಾಕೆ ಅಂತಂದ್ರೆ ಖಡ್ಗಾಸನದಲ್ಲಿ ನಿಂತಿರುವುದ, ಪದ್ಮಾಸನದಲ್ಲಿ ಕೂತಿರುವುದ, ಅದು ಶರೀರ ಇದೆ. ಅವರ ಒಳಗೇನು ಚೈತನ್ಯಾತ್ಮ ಏನು ಮಾಡ್ತಾ ಇರ್ತಾನೋ? ಚೈತನ್ಯಾತ್ಮನ ಯಾವ ಪ್ರಗಟ ಉಪಯೋಗ ಇದೆ, ಪ್ರಗಟ ಪರ್ಯಾಯ ಇದೆ, ಆ ಪರ್ಯಾಯದೊಳಗ ಅಶುದ್ಧಿಗೆ ಸಂಬಂಧಿಸಿದ ಬುದ್ಧಿಪೂರ್ವಕ ಯಾವ ಅಂಶ ಪ್ರಗಟ ಇರುವುದಿಲ್ಲ. ಅಶುದ್ಧಿಗೆ ಸಂಬಂಧಿಸಿದ ಹಾಗೆ ಉಪಯೋಗದೊಳಗೆ ಎರಡು ವಿಧ: ಅಶುದ್ಧ ಉಪಯೋಗ, ಶುದ್ಧ ಉಪಯೋಗ. ಅಶುದ್ಧ ಉಪಯೋಗಕ್ಕೆ ಸಂಬಂಧಿಸಿದ ಹಾಗೆ ಶುಭ ಅಶುಭ ನಾನಾ ಪ್ರಕಾರ ಅದಾವು. ಸೂಕ್ಷ್ಮ, ಸ್ಥೂಲ, ಪ್ರಶಸ್ತ, ಅಪ್ರಶಸ್ತ ಏನೆಲ್ಲ ಆಗಮದಲ್ಲಿ ಹೇಳಿದ್ದಾರೆ. ಆದರೆ ಯಾವ ಪ್ರಕಾರದ ಅಶುದ್ಧ ಭಾವಕ್ಕೆ ಸಂಬಂಧಿಸಿದ ಹಾಗೆ ಪ್ರಗಟ ಯಾವ ಅಂಶ ಜಾಗೃತ ಇರುವುದಿಲ್ಲ. ಕೇವಲ ಅತೀಂದ್ರಿಯ ಸುಖ, ಪರಮ ಶಾಂತಿ, ನಿರಾಕುಲತೆ, ನ್ಯಾಯಕ ಸ್ವಭಾವ, ಆನಂದದ ಸಾಗರ ಉಕ್ಕುತ್ತಾ ಇದೆ. ಈ ಪ್ರಕಾರದ ಯಾವ ಅಂತರಂಗದ ದಶಾವಿಶೇಷ ಇದೆ, ಅದು ನಿಶ್ಚಯದಿಂದ ಮುನಿ ಜೀವನ ಇದೆ. ತಿಳಿತೇನಿಲ್ರಿ? ನಿಶ್ಚಯದಿಂದ ಮುನಿ ಜೀವನ. ದೇಹ ಇದೆ, ಹೊರಗಡೆ ಕತ್ತಲೆ ಇದೆ, ಭೀಕರವಾದಂಥ ಕಾನನ ಇದೆ, ನಿಶಾಚರಗಳೆಲ್ಲ ಸಂಚಾರ ಮಾಡ್ತಾ ಇದ್ದಾವೆ. ಅರ್ಧ ನಿಶಾಕ ಸನ್ನಾಟ ಹೋ ವನ ಮೇ ವನಚಾರಿ ಚರತೆ ಹೋ ತಬ ಶಾಂತ ನಿರಾಕುಲ ಮಾನಸತುಂ ತತ್ವೋಂಕಾ ಚಿಂತನ ಕರ್ತೆ. ಏನಿದೆ? ಅರ್ಧ ನಿಶಾಕ ಸನ್ನಾಟ. ರಾತ್ರಿ 12 ಗಂಟೆ ಆಗಿದೆ, 1 ಗಂಟೆ ಆಗಿದೆ. ಸನ್ನಾಟ, ಒಂದು ಪ್ರಕಾರದ ಭಯಾನಕ ಶಾಂತಿ ಇದೆ ಹೊರಗಡೆ. ಸದ್ರಹಿತ ಯಾವೊಂದು ಇದೆ ಸನ್ನಾಟ ಅಂತಾರೆ ಅದಕ್ಕೆ. ಭಯಾನಕ ಇದೆ. ಅದ ಭಯಾನಕ ಹೇಗಿದೆ? ಕಣ್ಣು ಬಿಟ್ರೆ ಕತ್ಲಿ ಇದೆ, ಕಿವಿಯಿಂದ ಏನೇನೋ ಒಂದೊಂದ್ಸಲ ಕೇಳಬರ್ತಿದೆ, ಒಂದೊಂದ್ಸಲ ಇಲ್ಲ. ನಾವು ಮೊಟ್ಟ ಮೊದಲಿಗೆ ಕುಂದಾದ್ರಿಗೆ ಶಿಬಿರ ಮಾಡಿದೆವು. ಅವಾಗ ಸೂರ್ಯಾಸ್ತ ಆದಮೇಲೆ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದೆವ್ರಿ. ಹೋಗೋ ತನಕ ಸೂರ್ಯಾಸ್ತ ಆಯಿತು. ನೀವಿದ್ರಲ್ಲೇ ಸುಧಾ ತಾಯಿ, ನಾನು, ವಿಜಯಣ್ಣ, ಶೀತಲಣ್ಣ ಒಮ್ಮೆ ಸ್ವಲ್ಪ ಹಿಂದ ಆಗ್ತಿದ್ದೆವು. ತಿತ್ತದಿಸ್ತ ಇವಾಗ ಥಳಣ್ಣವ್ರ ಮತ್ತೆ ಎಷ್ಟು ನಡೆದು ಹೋದ್ರು ಅಲ್ಲಿ ಬರೋದೇ ಇಲ್ರಿ. ಅದ 4-5 ಕಿಲೋಮೀಟರಲ್ಲೇ ನಡಿಬೇಕು. ರಾತ್ರಿ ಆವಾಗ ಭಜನೆ ಮಾಡ್ಕೊಂತ ಒಮ್ಮೆ ಕೇಳಿ ಬರೋದು, ಒಮ್ಮೆ ಎಲ್ಲ, ಒಮ್ಮೆ ಶಾಂತ ನಿಶಬ್ದ ಇರೋದು, ಒಮ್ಮೆ ಭಯ ಅನಿಸೋದು. ಏನೇನಾಗ್ತಿತ್ತು ಅದು ಪ್ರತ್ಯಕ್ಷ ಅನುಭವ ರೀ. ಆ ವೇಳೆದೊಳಗ ಪೂಜೆಯೊಳಗೇನು ಬರ್ತಿದೆ? ಅರ್ಧ ನಿಶಾಕ ಸನ್ನಾಟ. ಅಪರಾತ್ರಿ 12-1 ಗಂಟೆದ್ದ ಯಾವ ವಾತಾವರಣ ಇರ್ತಿದೆ, ಅದು ಹೇಗಿರ್ತಿದೆ ರೀ? ಶಾಂತ ಇರುವುದಿಲ್ಲ. ಒಂದು ಪ್ರಕಾರ ನಿಶಬ್ದ ಇರ್ತಿದೆ, ಆದ್ರೆ ಭಯಾನಕತೆ ಇರ್ತಿದೆ ಅದರೊಳಗೆ. ಅರ್ಧ ನಿಶಾಕ ಸನ್ನಾಟ. ಆವಾಗ ಏನಿರ್ತಿದೆ? ವನಮೇ ವನಚಾರಿ ಚರತೆ. ವನಚಾರಿ ಅರ್ಥಾತ್ ದುಷ್ಟ ಶ್ವಾಪದಗಳ, ನಿಶಾಚರಿಗಳ ಸಂಚಾರ ಮಾಡ್ತಾವ. ಹಗಲೊತ್ತೆಲ್ಲ ಬಿದ್ದಿರ್ತಾವ್ರಿ ಅವ. ಜಂಗಲಿ ಪಶುಗಳ ಹಗಲೊತ್ತು ವಿಶೇಷ ವಿಹಾರ ಮಾಡುವುದಿಲ್ರಿ ಅವ. ಹಗಲೊತ್ತು ವಿಹಾರ ಮಾಡುವ ಪಶು ಬೇರೆ ಇರ್ತಾವ್ರಿ,
ರಾತ್ರಿ ಸಂಚಾರ ಮಾಡುವ ಪಶು ಬೇರೆ ಇರ್ತವ್ರಿ. ಹಾಗಾದ್ರೆ ಅವು ರಾತ್ರಿ ಆಗ್ತಾ ಇದ್ದ ಹಾಗೆ ಅವು ಸಂಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾವ. ಅಪರಾತ್ರಿ ಒಳಗೆ 12-1 ಗಂಟೆಕಂತಂದ್ರೆ ಅವು ಸಂಚಾರ ಅವಕ್ಕೆ ಆನಂದ್ರಿ. ಆವಾಗ ವನಮೇ ವನಚಾರಿ ಚರತೆಯೋ ಆ ಬೆಳೆದು ತಬ ಶಾಂತ ನಿರಾಕುಲ ಮಾನಸತು. ಶಾಂತ ನಿರಾಕುಲ ಮಾನಸ, ಶಾಂತ ಶಾಂತ ಶಾಂತ. ಎಲ್ಲಿ ಎಲ್ಲಿ ಶಾಂತಿ? ಶರೀರ ಸ್ಥಿರ ಕೂತದ್ದಿದೆ. ಹೊರಗಡೆ ಏನಿದೆಯೋ ಇದೆ. ಹೊರಗಡೆ ಏನು ಶಾಂತಿ ಇಲ್ಲ, ಭಯಾನಕ ವಾತಾವರಣ ಇದೆ. ಹೊರಗಡೆ ಆ ಪಶುಗಳದ್ದ, ಕೆಲವೊಂದು ಹುಳುಗಳದ್ದ ಏನೇನೋ ಸದ್ದು ಬರ್ತಾ ಇದೆ. ಆ ವೇಳೆದೊಳಗೆ ಒಳಗವರು ಶಾಂತ ಶಾಂತ ಶಾಂತ. ಮನಸ್ಸು ಸ್ಥಿರ ಆದದ್ದಿದೆ. ಎಲ್ಲಿ? ಸ್ವಭಾವದೊಳಗೆ. ಉಪಯೋಗ ಶಾಂತಿಯ ಸಾಗರದೊಳಗೆ ಮುಳುಗಿ ಹೇಳ್ತಾ ಇದೆ. ನಿಜ ತತ್ವದ ಚಿಂತನೆ ಮಾಡ್ತಾ ಇರ್ತಾರೆ ಅವರು. ಚಿಂತನೆ ಮಾಡ್ತಾರೆ ಅನ್ನೋದ ಇದ ವ್ಯವಹಾರದಿಂದ ಮುನಿ ಸ್ವರೂಪ. ಮತ್ತು ಅನುಭವ ಮಾಡ್ತಾರೆ ಅನ್ನೋದ ಇದು ನಿಶ್ಚಯದಿಂದ ಮುನಿ ಸ್ವರೂಪ. ಅವು ಎರಡು ಬಿಟ್ಟ ಮುನಿ ಜೀವನದೊಳಗೆ ಬೇರೆ ಏನೂ ಇಲ್ಲ. ವ್ಯವಹಾರದಿಂದ ಮುನಿ ಆ ಶುದ್ಧ ಸ್ವರೂಪದನ ಶುದ್ಧ ಉಪಯೋಗಕ್ಕೆ ಯಾವ ಆಧಾರ ಸ್ತಂಭ ಇದೆ, ಆ ಶುದ್ಧ ಸ್ವರೂಪದ ತ್ರಿಕಾಲಿ ನ್ಯಾಯಕ ತತ್ವದ ತೀವ್ರ ಅವಲಂಬನೆ ಮಾಡ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಅದು ವ್ಯವಹಾರದಿಂದ ಮುನಿ ಜೀವನ. ಪ್ರತ್ಯಕ್ಷ ಅತೀಂದ್ರಿಯ ನಿರಾಕುಲ ಶಾಂತಿ, ಶಾಂತಿಯ ಸಾಗರ ಉಕ್ಕುತ್ತಾ ಇದೆ. ದೊಡ್ಡ ದೊಡ್ಡ ಸುಖದ ಅಲೆಗಳು ಬರ್ತಾ ಇದ್ದಾವೆ. ಅದೇನಿದೆ? ಅದು ನಿಶ್ಚಯದಿಂದ ಮುನಿ ಜೀವನ ಇದೆ. ಇನ್ನು ಅಂಥ ಮುನಿಯಾಗುವ ಸಲುವಾಗಿ ಇವ ಅಭ್ಯಾಸ ಮಾಡ್ತಾ ಇದ್ದಾನೆ. ಯಾವ? ಪಂಚಮಗುಣ ಸ್ಥಾನಾವರ್ತಿ ಸಾಧಕ್ ಅರ್ಥಾತ್ ಶ್ರಾವಕ್ ಅಭ್ಯಾಸ ಮಾಡ್ತಾ ಇದ್ದಾನೆ. ಆ ಅಭ್ಯಾಸದೊಳಗೆ ಅವನು ಎಷ್ಟು ಯಶಸ್ವಿ ಆಗ್ತಾ ಇದ್ದಾನೆ. ಇಲ್ಲಿ ದೇಶಾವಕಾಶಿಕದೊಳಗೆ ಹೇಳಿದ್ರು ವರ್ಷ, 6 ತಿಂಗಳ, 4 ತಿಂಗಳ ಈ ಪ್ರಕಾರ ಮರ್ಯಾದೆ ಮಾಡ್ತಾ ಮಾಡ್ತಾ ಬರ್ತಾನೆ. 1 ವರ್ಷ ತನಕ ಇನ್ನು ಇಷ್ಟು ಕ್ಷೇತ್ರದಿಂದ ಹೊರಗೆ ಹೋಗೋದಿಲ್ಲ. ಹೀಗೆ ಮರ್ಯಾದೆ ಮಾಡ್ತಾ ಮಾಡ್ತಾ ಪ್ರತಿ ದಿವಸಕ್ಕೆ ಬರ್ತಾನ್ರಿ. ಪ್ರತಿ ದಿವಸಕ್ಕೆ ಬಂದ ನಂತರ 1 ದಿವಸದ ಯಾವ ಮರ್ಯಾದೆ ಇಲ್ಲ ಇದೆಯಲ್ಲ, ಆ ಮರ್ಯಾದೆಯ ಹೊರಗಿನ ಕ್ಷೇತ್ರದೊಳಗ ಅವನದು ಎಲ್ಲ ಪ್ರಕಾರದ ಪಾಪ ನಿಂತಿದ್ರಿ. ಮತ್ತು ಆ ಮರ್ಯಾದೆಯ ಒಳಗಿನ ಕ್ಷೇತ್ರದೊಳಗೆ ಸಾಮಾಯಿಕದ ವೇಳೆದೊಳಗೆ ಎಲ್ಲ ಪಾಪ ನಿಲ್ಲುತ್ತಿದ್ದೀರಿ. ಅಂದ್ರೆ ಆ 1 ದಿವಸದೊಳಗೆ ಪಾಪ ಒಂದು ಎಷ್ಟು ಹೋಯ್ತರಿ? ಆ ಕ್ಷೇತ್ರಕ್ಕೆ 1 ದಿವಸದ್ದೇನು ಮರ್ಯಾದೆ ಮಾಡಿಕೊಂಡಿದ್ದಾನೆ, ಅದರ ಹೊರಗಿಂದಂತೂ ಸೂಕ್ಷ್ಮ ಸ್ಥೂಲ ಯಾವುದೂ ಇಲ್ಲ. ಮತ್ತು ಸಾಮಾಯಿಕದ ಸಮಯದೊಳಗ ಆ ಮರ್ಯಾದೆಯ ಒಳಗಿಂದ ಕೂಡ ಯಾವ ಪಾಪ ಇಲ್ಲ. ಮರ್ಯಾದೆಯ ಒಳಗೆ ಏನು ಪಾಪ ಆಗೋದಿದೆ? ಶರೀರಕ್ಕೆ ಸಂಬಂಧಿಸಿದ ಯಾವೂ ವಿಚಾರಗಳ ಅಲ್ಲಿ ತಲೆದೋರುವುದಿಲ್ಲ. ಇಂದ್ರಿಯ ವಿಷಯಗಳಿಗೆ ಸಂಬಂಧಿಸಿದ ಯಾವೂ ಮಲಿನ ಭಾವಗಳ ಬರುವುದಿಲ್ಲ. ಹಿಂಸೆಯ ಅಸತ್ಯ ಕುಶೀಲ ಪರಿಗ್ರಹ ಮತ್ತು ಬ್ರಹ್ಮಚರ್ಯ ಏನು ಇದೆ, ಹಿಂಸೆಯ ಅಸತ್ಯ ಚೋರಿ ಕುಶೀಲ ಪರಿಗ್ರಹ, ಈ 5 ಪ್ರಕಾರದ ಪಾಪಗಳ ಭೇದ ರೂಪದಿಂದ ಕಥನ ಮಾಡಿದ್ದಿದೆ. ನಿಜವಾಗಿ ಒಂದು ಜ್ಞಾತ ಸ್ವಭಾವಿಯಾದ ಅತೀಂದ್ರಿಯ ಆನಂದ ಸ್ವಭಾವಿಯಾದ ಆತ್ಮನಿಂದ ಹೊರಗಿರೋದೇನಿದೆ ಅದುವೇ ಹಿಂಸೆ ಇದೆ, ಅದುವೇ ಚೋರಿ ಇದೆ, ಅದುವೇ ಕುಶೀಲ ಇದೆ, ಅದುವೇ ಅಸತ್ಯ ಇದೆ, ಅದುವೇ ಅಬ್ರಹ್ಮ ಇದೆ. ಹಾಗಾದ್ರೆ ಸಾಮಾಯಿಕದ ವೇಳೆಗೇನು ಅವ 2 ಘಡಿ ಮಾಡ್ತಾನೆ. ಮೊದಲ 2 ಗಳಿಗೆ ಎಷ್ಟೋ ದಿವಸ ಮಾಡ್ತಾನ್ರಿ. ಆಮೇಲೆ 4 ಗಳಿಗೆಗೆ ಬರ್ತಿದ್ದೀರಿ. 3 ಟೈಮದ ಸಮಯದೊಳಗೆ 4 ಗಳಿಗೆ ಮಾಡುವುದಿಲ್ಲ. ಒಮ್ಮೆ 4 ಗಳಿಗೆ ಕೂಡ್ತಾನೆ, 2 ಗಳಿಗೆ ಕೂಡ್ತಾನೆ. ಹೀಗೆ ಎಷ್ಟೋ ದಿವಸ ನಡೀತಿದ್ದೀರಿ. ಆಮೇಲೆ 2 ಸಲ 4 ಗಳಿಗೆ ಕೂಡ್ತಾನೆ, 1 ಸಲ 2 ಗಳಿಗೆ ಕೂಡ್ತಾನೆ, 3 ಸಲ ಸಾಮಾಯಿಕ ಮಾಡುವುದಿದೆಯಲ್ಲ ತ್ರಿಸಂಧ್ಯಾ ಸಮಯದೊಳಗ.
2ಗಳಿಗೆ 4ಗಳಿಗೆ ಅಥವಾ 6ಗಳಿಗೆ ಉತ್ಕೃಷ್ಟ ಇದೇನು ಹೇಳ್ತಿದೆ ಅದು ಅಲಾರಾಮ್ ಇಟ್ಟಿರ್ತೇನ್ರಿ. ಹಾಗಾದ್ರೆ ಹೇಗ? ಇದೆಲ್ಲ ಕಥನ ಇದೆ. ಅವ ಕೂಡ್ತಾನೆ ಕೂಡ್ತಾನೆ ಕೂಡ್ತಾನೆ, ಆ ಕೂಡುವುದ್ರೊಳಗೆ 1 ಸಮಯ ಹೆಚ್ಚಾಗ್ತಿದೆ, 4 ಸಮಯ ಹೆಚ್ಚಾಗ್ತಿದೆ, 1 ನಿಮಿಷ ಹೆಚ್ಚಾಗ್ತಿದೆ. ಹೀಗದ ತನ್ನಷ್ಟಕ್ಕೆ ತಾನೇ ಆಗ್ತಾ ಇರ್ತಿದೆ. ಹೀಗೆ ಅಭ್ಯಾಸ ಮಾಡ್ತಾನೆ. ಆ ವೇಳೆದೊಳಗ ಅವ ಮನಸ್ಸಿನಿಂದ, ವಚನದಿಂದ, ಕಾಯದಿಂದ, ಕೃತಕಾರಿತ ಅನುಮೋದನದಿಂದ ಅವನು 5 ಪ್ರಕಾರದ ಪಾಪ ನಿಂತು ಹೋಗಿರ್ತಾವ್ರಿ. ಸೂಕ್ಷ್ಮ ಸ್ಥೂಲ ಯಾವ ಪ್ರಕಾರದ ಪಾಪ ಆಗುವುದಿಲ್ಲ. ಬಹಳ ಅದ್ಭುತ ಮಾತಿದೆ. ಎಷ್ಟು ನೋಡ್ರಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಪರಮ ಸಾಮ್ಯ ಭಾವಕ್ಕೆ ಪ್ರಾಪ್ತರಾದಂಥ ಗಣಧರ ದೇವರು, ಗಣಧರ ದೇವರದ ಮಾತು ತಂದಿದ್ದಾರ್ರಿ. ಪರಮ ಸಾಮ್ಯ ಭಾವಕ್ಕೆ ಆಚಾರ್ಯರೊಳಗೆ ಶ್ರೇಷ್ಠ ಇದ್ದಾರ್ರಿ ಗಣಧರ ಪರಮೇಷ್ಠಿ. ಸಾಧು ಅಂತೂ ಅದರನ ಅದರ್, ಉಪಾಧ್ಯಾಯ ಅದರ ಅವರೇ ಗಣಧರರೇ. ಸಾಧು ಅದರ್, ನಗ್ನ ದಿಗಂಬರ ಸಾಧು ಅದರ್, ಒಂದು ಮಾತು. ಎರಡನೇದು ಆತ್ಮ ಸಾಧಕ ಸಾಧು ಅದರ್. ಎರಡನೇದಾಗಿ ದಿವ್ಯಧ್ವನಿಯನ್ನ ಅಂತರ್ಮುಹೂರ್ತದೊಳಗ 12 ಅಂಗ ಅಥವಾ 4 ಅನುಯೋಗ ರೂಪದಿಂದ ವಿಭಾಜನೆ ಮಾಡ್ತಾರೆ. ಅಲ್ಲೇನದರು? ಉಪಾಧ್ಯಾಯ ಪರಮೇಷ್ಠಿ ಅದರ. ಮತ್ತು ಆಚಾರ್ಯರಂತೂ ಅದರ, ಆಚಾರ್ಯರ ಆಚಾರ್ಯ ಅದರ್ರಿ ಅವರ. ಅಂದ್ರೆ ಏನ? ಆ ರತ್ನತ್ರಯಮಯನಾದಂಥ ಶುದ್ಧಾತ್ಮನಲ್ಲೇ ಆಚಾರ್ಯರಿಗಿಂತ ಕೂಡ ಅಧಿಕ ಅವರದ ಪ್ರಯತ್ನ ಚಾಲು ಇದೆ ಅಂಥೇಳಿ ಪರಮ ಸಾಮ್ಯ ಭಾವಕ್ಕೆ ಪ್ರಾಪ್ತರಾದಂಥ ಗಣಧರ ದೇವರು ಸಾಮಾಯಿಕದ ಪ್ರಕಟ ಪ್ರಶಂಸೆ ಮಾಡುತ್ತಾರೆ. ಅವರ ಸಾಮಾಯಿಕ ಮಾಡ್ತಾರೋ ಅಥವಾ ಇಲ್ರಿ? ಸಾಮಾಯಿಕದ ಸಮಯದೊಳಗೆ ದಿವ್ಯ ಧ್ವನಿ ಹೊರಡ್ತಿದೆಯಲ್ಲ, ಯಾವಾಗ ಮಾಡ್ತಾರೋ ಹೇಳ್ರಿ. ಮಾಡ್ತಾರೇನಂದ್ರೆ ಮಾಡ್ತಾರಂತ ಹೇಳಿದ್ರಿ. ಸಾಮಾಯಿಕದ ಸಮಯ ಮತ್ತು ದಿವ್ಯ ಧ್ವನಿಯ ಸಮಯ ಒಂದೇ ಇದೆಯಲ್ಲ. ದಿವ್ಯ ಧ್ವನಿನೂ ತ್ರಿಸಂಧ್ಯಾ ಸಮಯದೊಳಗೆ ಹೊರಡ್ತಿದೆ, 6 ಗಳಿಗೆ ಹೊರಡ್ತಿದೆ. 3 ಬಾರಿ 6 ಗಳಿಗೆ. ಸೂರ್ಯೋದಯಕ್ಕಿಂತ ಮುಂಚೆ 3 ಗಳಿಗೆ, ಸೂರ್ಯೋದಯದ ನಂತರ 3 ಗಳಿಗೆ. ಇದ ಮುಂಜಾನೆಯ ಸಂಧ್ಯಾ ಸಮಯ ಆಯ್ತು. 12 ಗಂಟೆ ಮುಂಚೆ 3 ಗಳಿಗೆ, 12 ಗಂಟೆ ಕಳೆದ ನಂತರ 3 ಗಳಿಗೆ. ಇದ ಮಧ್ಯಾಹ್ನದ ಸಂಧ್ಯಾ ಸಮಯ ಆಯ್ತು. ಆಮೇಲೆ ಸಾಯಂಕಾಲ ಮತ್ತು ಸೂರ್ಯಾಸ್ತಕ್ಕಿಂತ ಮುಂಚೆ 3 ಗಳಿಗೆ, ಸೂರ್ಯಾಸ್ತದ ನಂತರ 3 ಗಳಿಗೆ ದಿವ್ಯ ಧ್ವನಿ ಹೊರಡ್ತಿದ್ದೀರಿ. ಹಾಗಾದ್ರೆ ದಿವ್ಯ ಧ್ವನಿಯನ್ನ ಬಿಟ್ಟು ಸಾಮಾಯಿಕ ಮಾಡ್ತಾರೇನವ್ರ? सामायिकमध्ये राहायचं म्हणजे दिव्यध्वनीचा सार जो शुद्धात्मा त्याचाच राहण्याचा प्रयत्न करतात. ನೋಡ್ರಿ, ದಿವ್ಯಧ್ವನಿಯ ಸಾರನಾದಂಥ ಶುದ್ಧಾತ್ಮನಲ್ಲಿ ಸ್ಥಿರತೆಯನ್ನು ಸಾಧಿಸುವಂಥ ಸಾಧಕ. ಅವನು ಗಣಧರ ಇದ್ರೆ ಏನ ಮತ್ತು ಏನಿದ್ರೆ ಏನ? ನೋಡ್ರಿ, 3 ಸಲ ಸಾಮಾಯಿಕ ಶ್ರಾವಕನಿಗೂ ಹೇಳಿದ್ದಾರೆ, ಮುನಿಗೆನೂ ಹೇಳಿದ್ದಾರೆ, ಮತ್ತು ಹೇಳ್ತಾರೆ ಮುನಿಯ ಸಂಪೂರ್ಣ ಜೀವನ ಸಾಮಾಯಿಕ ಇರ್ತೈತೆ ಅಂತ ಹೇಳ್ತಾರೆ. ಹಾಗಾದ್ರೆ ದಿವ್ಯಧ್ವನಿಯನ್ನು ಕೇಳ್ತಾರೋ ಸಾಮಾಯಿಕ ಮಾಡ್ತಾರೋ? ಸಾಮಾಯಿಕ ಮಾಡೋದಂತಂದ್ರೆ ಏನ? ಸಾಮಾಯಿಕ ರೂಪದಿಂದ ಪರಿಣಮಿಸೋದಂತಂದ್ರೆ ಏನ? ಸಾಮಾಯಿಕ ಮಾಡೋದಂತಂದ್ರೆ ಏನಿದೆ? ಅಷ್ಟು ನಿಯಮಿತ ಕಾಲದವರೆಗೆ ಯಾವುದೇ ರೀತಿಯಿಂದ ಅವರು ಉಪಯೋಗ ಹೊರಗೆ ಬರುವುದಿಲ್ಲ. ಇದು ಕೃತ್ರಿಮ, ಇದು ವ್ಯವಹಾರ. ನಿಶ್ಚಯ ಏನಿದೆ? ನಿಶ್ಚಯ ಅವರ ಉಪಯೋಗ ಸ್ವಭಾವದಲ್ಲಿನ ಶಾಶ್ವತವಾಗಿ ಸ್ಥಿರವಾಗುವಂಥ ಉದ್ಯಮ ಮಾಡ್ತಾ ಇರ್ತಾರೆ. ಇದು ನಿಶ್ಚಯದಿಂದ ಸಾಮಾಯಿಕರು. ಹಾಗಾದ್ರೆ ಗಣಧರ ಪರಮೇಷ್ಠಿ ಏನೇನು ಮಾಡ್ತಾರೆ? ದಿವ್ಯಧ್ವನಿಯನ್ನು ಆಲಿಸಿ 4 ಅನುಯೋಗ ರೂಪದಿಂದ ಅಂತರ್ಮುಹೂರ್ತದೊಳಗೆ ಯಾವಾಗ ರಚನೆ ಮಾಡ್ತಾರೆ? ಯಾವಾಗ ಆಲಿಸಿದ್ರು? ನೋಡ್ರಿ, ಆ 6 ಗಳಿಗೇನು ದಿವ್ಯಧ್ವನಿ ಹೊರಡ್ತಿದೆ ಅದನ್ನು ಸಮಗ್ರ ರೂಪದಿಂದ ಅವರು ಆಲಿಸ್ತಾರೋ ಅಥವಾ ಇಲ್ಲ? ಆಲಿಸುವ ಸಲುವಾಗಿ ಶುದ್ಧೋಪಯೋಗದಿಂದ ವಂಚಿತ ಉಳಿತಾರೋ ಅಥವಾ ಹೇಗೆ? ಶುದ್ಧೋಪಯೋಗದಿಂದ ವಂಚಿತ ಉಳಿಯೋದಿಲ್ಲ. ಹಾಗಾದ್ರೆ 6 ಗಳಿಗೆ ಹೊರಡ್ತಿದೆ, ಆ ದಿವ್ಯಧ್ವನಿಯನ್ನು ಆಲಿಸ್ತಾರೋ ಅಥವಾ ಇಲ್ಲ? ಆಲಿಸಿದ ನಂತರನ ಅದು 4 ಅನುಯೋಗ ರೂಪದಿಂದ ಆಗೋದಲ್ಲ ರಚನೆ. ದಿನನಿತ್ಯವೂ ರಚನೆ ಮಾಡ್ತಾರೇನ್ರಿ?
ಅದಪ್ಪ ಹೌದು, 3 ಸಲ ದಿವ್ಯ ಧ್ವನಿ ಹೊರಡ್ತಿದೆ, 3 ಸಲ 12 ಅಂಗದ ರಚನೆ ಮಾಡ್ತಾರೋ ಏನಿರಬಹುದು? ದಿವ್ಯ ಧ್ವನಿ 3 ಸಲ ಹೊರಡ್ತಿದೆ, ಗಣಧರರಿಲ್ಲದ ದಿವ್ಯ ಧ್ವನಿ ಹೊರಡುವುದಿಲ್ಲ. ಹಾಗಾದ್ರೆ 3 ಸಲ ದಿವ್ಯ ಧ್ವನಿಯನ್ನು ಆಲಿಸಿ 3 ಸಲ ದ್ವಾದಶಾಂಗದ ರಚನೆ ಮಾಡ್ತಾರೇನ? ಒಳ್ಳೇದು ರಚನೆ ಮಾಡ್ತಾರಂತಂದ್ರೆ ಎಲ್ಲಿ ಮಾಡ್ತಾರೋ? ತಾಳೋಲೆ ಮಾಡ್ತಾರ. ಜ್ಞಾನದಲ್ಲಿ ರೀ ನೋಡ್ರಿ, ಭಾವ, ಶುದ್ಧ ಭಾವ, ಶುದ್ಧೋಪಯೋಗ ಬೇರೆ, ಮತ್ತು ಜ್ಞಾನದ ವಿಕಾಸ ಏನು ಆದದ್ದಿದೆಯಲ್ಲ ಅದು ಬೇರೆ. 4 ಜ್ಞಾನಧಾರಿ ಇದ್ದಾರೆ, ಜ್ಞಾನದ ಕ್ಷಯೋಕ್ಷಮ ಅಷ್ಟ ಆದದ್ದು ಇದೆ. ಅಲ್ಲಿ 1 ಸಲ ಅಂತರ್ಮುಹೂರ್ತದೊಳಗೆ ಅದರದ ರಚನೆ ಆಯಿತು ಅಂತಂದ್ರೆ ಅದು ಮರ್ತು ಎತ್ತಕ್ಕೆ ಹೋಗ್ತಾರ್ರಿ ಅವ್ರ? ಪ್ರಶ್ನೆನೇ ಇಲ್ಲಲ್ಲ. ಮರ್ತು ಹೋಗ್ಲಿಕ್ಕೆ ಅವರಿಗೆ ಕೆಲಸನೇ ಏನಿದೆ ರೀ ಬೇರೆ? ಒಂದು ಆತ್ಮ ಸಾಧನೆಯೊಳಗನ್ನ ನಿಲ್ಲೋದಿದೆ ಅಲ್ಲ. ಹೀಗಾಗಿ ಪ್ರತಿ ಸಲ ದಿವ್ಯಧ್ವನಿ ಹೊರಟಿರೋ ವೇಳೆದೊಳಗೆ ಅವರ ದಿವ್ಯಧ್ವನಿಯ ಶ್ರವಣವನ್ನೂ ಮಾಡ್ತಾ ಇರ್ತಾರೆ ಮತ್ತು ಸಾಮಾಯಿಕವನ್ನೂ ಮಾಡ್ತಾ ಇರ್ತಾರೆ. ಹೇಗೆ? ಸಮಯದ ಉಪಯೋಗ ಇದೆಯಲ್ಲ. ಯಾವಾಗ ಆತ್ಮನಲ್ಲೇ ಸ್ಥಿರ ಆಗುವುದಿಲ್ಲ, ಅರ್ಥಾತ್ ಶುದ್ಧೋಪಯೋಗ ಒಂದು ಸಮಯ ಬಿಟ್ಟು ಹೋಗ್ತಿದೆ, ಆವಾಗ ಶುದ್ಧೋಪಯೋಗದ ಪೋಷಕವಾದಂಥ ದಿವ್ಯಧ್ವನಿಯ ವೃಷ್ಟಿ ಆಗ್ತಾ ಇರ್ತಿದೆಯಲ್ಲ. ಒಂದು ಮಾತು. ದಿವ್ಯಧ್ವನಿ ಅನ್ನೋದು ಏನು ಇಲ್ಲ ಅನ್ನೋದು ಇನ್ನೊಂದು ಮಾತಿದೆ. ದಿವ್ಯಧ್ವನಿ ಅನ್ನೋದೇನು ಇಲ್ಲವೇ ಇಲ್ಲಲ್ಲ. ಅಲ್ಲಿ ಹೊರಡ್ತಾ ಇದೆ ಓಂ ಅಂಥೇಳಿ ಅಲ್ಲಿ ತೋರಿಸ್ತಾರಲ್ಲ ಸಿಡಿ ಒಳಗೆ ಪ್ರಾರಂಭಕ್ಕೆ, ಹಾಗೆ ಶಬ್ದ ಆಗ್ತಾ ಇರ್ತಿದೇನಾ? ಆಗ್ತಾ ಇರ್ತಿದೆ ಓಂ ಅಂಥೇಳಿ ಆಗಮದಲ್ಲಿ ಬರ್ತಿದೆ, ವಾಸ್ತವದಲ್ಲಿ ಇದೆ. ಆದ್ರೆ ಆ ಓಂ ಅನ್ನುವಂಥ ಧ್ವನಿ ಇದೆಯಲ್ಲ, ಅದು ಎಲ್ಲಿಂದ ಬರ್ತಿದೆ? ತೀರ್ಥಂಕರ ನಾಮಕರ್ಮ ಭಾಷಾವರ್ಗಣ ರೂಪದಿಂದ ಪರಿಣಮನ ಮಾಡ್ತಿದೆ. ತೀರ್ಥಂಕರರಿಗೆ ಸಂಬಂಧ ಇಲ್ಲ ಅಂದಮೇಲೆ ಕೇಳೋರಿಗೆ ಎಲ್ಲಿಂದ ಸಂಬಂಧ ಬರ್ತಿದ್ದೀರ? ಅದ ಆ ತೀರ್ಥಂಕರ ಜೀವನಿಗೆ ಸಂಬಂಧ ಇಲ್ರಿ. ದಿವ್ಯಧ್ವನಿ ಹೊರಡು ವೇಳೆದೊಳಗೆ ಅವ್ರ ಅತೀಂದ್ರಿಯ ಆನಂದದ ಸಾಗರದೊಳಗೆ, ಅರ್ಥಾತ್ ಅನಂತ ಚತುಷ್ಟಯದೊಳಗೆ ಅವ್ರ ಅಂತರ್ನಿಮಗ್ನ ಇದ್ದಾರೋ ಅಥವಾ ಇಲ್ಲ? ಯಾರು? ಹಾಗಾದ್ರೆ ಯಾರು ಆತ್ಮ ಸಾಧಕ ಸಾಧುಗಳಾದರು ಅವರು ಆತ್ಮ ಸ್ವಭಾವದಲ್ಲೇ ನಿಮಗ್ನಿದ್ದಾರಲ್ರಿ. ಚಿಂತೆನೇ ಇಲ್ಲ, ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಯಾರು ಆಲಿಸಲಿಕ್ಕೆ ಬಂದಿದ್ದಾರಲ್ಲ ಅವರೆಲ್ಲರೂ ಸಮ್ಯಕ್ ದೃಷ್ಟಿನ ಅದಾರ್ರಿ. 12 ಸಭೆಯೊಳಗ ಮಿಥ್ಯಾದೃಷ್ಟಿ ಜೀವ ಇರೋದನ್ನ ಇಲ್ಲ. ಬಂತಾರಲ್ಲ, ಮುನಿರಾಜರ ಸಂಖ್ಯೆಯನ್ನ ಪುರಾಣಗಳಲ್ಲಿ ಹೇಳಲಾಗುತ್ತದೆ, 8 ಲಕ್ಷ 1 ಸಾವಿರ, ಎಲ್ಲರೂ ಶುದ್ಧ ಭಾವಲಿಂಗಿ ಇರುವುದಿಲ್ಲ ಅಂಥೇಳಿ ಬರ್ತಿದ್ದೀರಿ. ಆದ್ರೆ ದ್ರವ್ಯಲಿಂಗಿರೇ ಇರ್ತಾರಲ್ಲ, ಒಂದು ಮಾತು. ಆದರೆ ತಿಲೋಯ ಪಣ್ಣತ್ತಿಯೊಳಗ ಈ ಪ್ರಕಾರದ ಮಾತಿದೆ ಅಂತೆ, ನಾನು ಓದಿದ್ದಲ್ಲ, ಅಪ್ಪಾಜಿ ಹೇಳಿದ್ದೆಗಿದೆ. ಏನ? 12 ಸಭೆಯೊಳಗ ಮಿಥ್ಯಾದೃಷ್ಟಿ ಜೀವ ಹೋಗುವುದಿಲ್ಲ ಅಂತೇಳಿ. 12 ಸಭೆ ಏನದವು ಅಲ್ಲಿ ಮಿಥ್ಯಾದೃಷ್ಟಿ ಜೀವದ ಪ್ರವೇಶ ಇಲ್ಲ ಅಂಥೇಳಿ ಇದೆ ಅಂತೆ ಒಂದು ಮಾತು. ಇನ್ನು ದ್ರವ್ಯಲಿಂಗಿರೇ ಶುದ್ಧ ಭಾವಲಿಂಗಿ ಇರುವುದಿಲ್ಲ ಅಂಥೇಳಿ ಅವ್ರದ್ದು ಕಥನ ಇದೆಯಲ್ಲ ಟೋಡರ್ ಮಲ್ಲರ್ದ, ಅದರ ಅನುಸಾರ ವಿಚಾರ ಮಾಡಿದರೆ ದ್ರವ್ಯಲಿಂಗಿ ಯಾವ ಅದನೋ ಅವನು ಒಂದು ಅಪೇಕ್ಷಾದಿಂದ ಸಮ್ಯಕ್ ದೃಷ್ಟಿ ಅದನ್ರಿ. ಸ್ವಲ್ಪ ಕೇಳೋದು, ದ್ರವ್ಯಲಿಂಗಿ ಏನದನು ಅವನು ಒಂದು ಅಪೇಕ್ಷಾದಿಂದ ಸಮ್ಯಕ್ ದೃಷ್ಟಿ ಅದನು. 28 ಮೂಲ ಗುಣಗಳನ್ನು ನಿರತಿಚಾರವಾಗಿ ಪರಿಪಾಲನೆ ಮಾಡ್ತಾನೆ. ಯಥಾರ್ಥ ದೇವಶಾಸ್ತ್ರ ಗುರುವನ್ನು ಹೊರತುಪಡಿಸಿ ಅನ್ಯ ಯಾವುದೇ ಪ್ರಕಾರದಿಂದ ದೇವತ್ವದ ಕಲ್ಪನೆನೇ ಇಲ್ಲ ಅವನಲ್ಲಿ. ಅರ್ಥಾತ್ ಗ್ರಹೀತ ಮಿಥ್ಯಾತ್ವ ಹೋಗಿದ್ದೀರಿ. ಇದು ಒಂದು ಏನ ಗ್ರಹೀತ ಮಿಥ್ಯಾತ್ವ ಹೋಗಿದೆ. ಈ ಅಪೇಕ್ಷಾದಿಂದ
ಅವನನ್ನು ಸಮ್ಯಕ್ ದೃಷ್ಟಿ ಅಂದ್ರೆ ತಪ್ಪಿಲ್ಲ. ಇದು ಒಂದು ವಿಷಯ ಆಯ್ತು. ಇದು ಸರ್ವಥಾ ಅಲ್ಲ, ಇದು ಒಂದು ವಿಷಯ ಆಯ್ತು. ಎರಡನೇ ವಿಷಯ ಹೀಗಿದೆ, ಅವರೆಲ್ಲರೂ ಶುದ್ಧ ಭಾವಲಿಂಗಿ ಇರಲಿಲ್ಲ, ಶುದ್ಧ ಸಮ್ಯಕ್ ದೃಷ್ಟಿ ಇರಲಿಲ್ಲ. ಶಬ್ದ ಏನಿದೆ? ಶುದ್ಧ ಭಾವಲಿಂಗಿ ಇದೆ, ಹೌದೇನಿಲ್ರ? ಹಾಗಾದ್ರೆ ಶುದ್ಧ ಭಾವಲಿಂಗದ ಅರ್ಥ ಆಗ್ತಿದೆ, 3 ಕಷಾಯ ಚೌಕಡಿ ಹೋದವ, 2 ಕಷಾಯ ಚೌಕಡಿ ಹೋದವ ಅವ ಭಾವಲಿಂಗಿ ಅಲ್ಲ, ಅವನನ್ನ ದ್ರವ್ಯಲಿಂಗಿ ಅಂದಿದ್ದಾರ್ರಿ. 1 ಕಷಾಯ ಚೌಕಡಿ ಅರ್ಥಾತ್ 4ನೇ ಗುಣಸ್ಥಾನದೊಳಗೆ ಯಾವ ಅದನು, ಆದ್ರ ಮುನಿ ಅವಸ್ಥೆಯೊಳಗದನು, ಅವನನ್ನ ಭಾವಲಿಂಗಿ ಅಂದಿಲ್ರಿ. ಅದೇ ಆತ್ಮನ ಅನುಭೂತಿ ಇದೆಯಲ್ಲ, ಅನುಭೂತಿ ಇರುವ ಮಾತು ಬೇರೆ ಇದೆ ರೀ. ಆದ್ರ ಅನುಭೂತಿಯ ಅಭ್ಯಾಸದಿಂದ 3 ಕಷಾಯ ಚೌಕಡಿ ಹೊರಟು ಹೋದಾವ ಭಾವಲಿಂಗಿ ಅದನ್ರಿ. ಹಾ, ಅಂತರ್ಮುಹೂರ್ತದ ಒಳಗ ಆತ್ಮನ ಸ್ಪರ್ಶ ಆಗ್ಬೇಕು, ಅವನಿಗೆ ಶುದ್ಧ ಭಾವಲಿಂಗಿ ಅಂತಾರ್ರಿ. ಇವರು ದ್ರವ್ಯಲಿಂಗಿ ಅದರ. ದ್ರವ್ಯಲಿಂಗಿ 3 ಪ್ರಕಾರದವ್ರ ಅದರ್ರಿ. ಒಬ್ಬ ಮಿಥ್ಯಾದೃಷ್ಟಿ ದ್ರವ್ಯಲಿಂಗಿ, ಒಬ್ಬ ಚತುರ್ಥ ಗುಣಸ್ಥಾನಾವರ್ತಿ ದ್ರವ್ಯಲಿಂಗಿ, ಒಬ್ಬ ಪಂಚಮ ಗುಣಸ್ಥಾನಾವರ್ತಿ. ಅರ್ಥಾತ್ ಒಬ್ಬ ಮಿಥ್ಯಾದೃಷ್ಟಿ ಇದ್ದಾನೆ, ಒಬ್ಬ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಹೋಗಿರುವಂಥವಿದ್ದಾನೆ, ಒಬ್ಬ ಅನಂತಾನುಬಂಧಿ ಮಿಥ್ಯಾತ್ವ ಮತ್ತು ಅಪ್ರತ್ಯಾಖ್ಯಾನಾವರಣ ಹೋಗಿರುವಂಥವಿದ್ದಾನೆ. ಕಠಿಣ ಆಗ್ತಾ ಇದೆಯೇನ್ರಿ? 3 ಪ್ರಕಾರದವರು ದ್ರವ್ಯಲಿಂಗಿ. ಸಮ್ಯಕ್ತ್ವ ಸಹಿತ 3 ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಯಾವ ಶುದ್ಧ ಆಂತರ್ಯದ ಭೂಮಿಕೆ ಇದೆ ಅವ ಭಾವಲಿಂಗಿ. ಹಾಗಾದ್ರೆ ಅವರೆಲ್ಲರೂ ಶುದ್ಧ ಭಾವಲಿಂಗಿ ಇರುವುದಿಲ್ಲ ಅಂತಂದ್ರೆ ಇವರು 3 ಪ್ರಕಾರ ಇರೋ ಸಾಧ್ಯ. ಅವ ಯಾವ ಮಿಥ್ಯಾದೃಷ್ಟಿ ಅದನ್ನಲ್ಲ ದ್ರವ್ಯಲಿಂಗಿ, ಅವ ಕೂಡ ಒಂದು ಅಪೇಕ್ಷಾದಿಂದ ಸಮ್ಯಕ್ ದೃಷ್ಟಿ. ಯಾಕೆ ಅಂತಂದ್ರೆ ದ್ರವ್ಯಲಿಂಗಿ ಮುನಿ ಅನ್ನಬೇಕಾದ್ರೆ ಗ್ರಹೀತ ಮಿಥ್ಯಾತ್ವ ಅಂಶ ಮಾತ್ರ ಇರುವುದಿಲ್ಲ, ಅಂಶ ಮಾತ್ರ ಇರುವುದಿಲ್ಲ, ಗ್ರಹೀತ ಮಿಥ್ಯಾತ್ವ. ಮತ್ತು ಜಿನೇಂದ್ರ ಪ್ರಣೀತ ತತ್ವದೊಳಗೆ ಜಿನೇಂದ್ರ ಪ್ರಣೀತ ವ್ರತಾದಿಗಳಲ್ಲಿ ಚಾರಿತ್ರಕ್ಕೆ ಸಂಬಂಧಿಸಿದ ಹಾಗೆ ವ್ರತಾದಿಗಳಲ್ಲಿ ಅಂಶ ಮಾತ್ರ ಕೂಡ ಅವನಿಗೆ ಸಂದೇಹ ಇರುವುದಿಲ್ಲ ಅಂಥೇಳಿ ಅವ ಕೂಡ ಏನದನು ಸಮ್ಯಕ್ ದೃಷ್ಟಿನ ಅದನ್ರಿ. ಹಾಗಾದ್ರೆ ಪಶುಗಳಾದ ಇರ್ತಾವಲ್ಲ ಎಷ್ಟೊಂದ, ದೇವಗಳಿರ್ತಾರೆ, ದೇವಿಯರು ಇರ್ತಾರೆ, ಮನುಷ್ಯನೀಯರು ಇರ್ತಾರೆ, ಶ್ರಾವಿಕೆಯರು ಇರ್ತಾರೆ, ಅವರು ಎಲ್ಲ ಸಮ್ಯಕ್ ದೃಷ್ಟಿ ಇರ್ತಾರೇನ? ಇರುವುದರೊಳಗೆ ಏನು ಆಶ್ಚರ್ಯ ಇಲ್ಲ, ಇರುವುದರೊಳಗೆ ಆಶ್ಚರ್ಯ ಇಲ್ಲ. ದೇವಿಗಳ ಸಮ್ಯಕ್ ದೃಷ್ಟಿ ಅದಾರೇನಿಲ್ರಿ? ಅರೆ ನಾರಕಿಗಳಲ್ಲೇ ಅಸಂಖ್ಯದರ ಅಂದಮೇಲೆ ದೇವಿಗಳಿರುವುದರಲ್ಲಿ ಏನು ಆಶ್ಚರ್ಯ ಇದೆ? ಚತುರ್ನಿಕಾಯದ ದೇವಗಳಿರ್ತಾರೆ, 4 ಕಾಯಗಳಲ್ಲಿ ಅದರ ನರಿ ಸಮ್ಯಕ್ ದೃಷ್ಟಿಗಳ. संज्ञी पंचेंद्रिय तर आहेच. ಎಲ್ಲ ಸಂಜ್ಞಿ ಪಂಚೇಂದ್ರಿಯನು ಅದಾವು. ಅವು ಅಶೋಕ ವೃಕ್ಷ ಅದಾವು, ಏನು ಅದಾವು ಅವು ಇವು ಅದಾವ್ರಿ, ಪೃಥ್ವಿಕಾಯ ಅದಾವು. ಅಶೋಕ ವೃಕ್ಷ ಅದಾವ್ರಿ, ಅಶೋಕ ವೃಕ್ಷನಲ್ಲ ಮತ್ತೆ ಅವು ಅಶೋಕ ವೃಕ್ಷನ ಅವೇನದವು ಅವು ಸ್ವರ್ಗದ್ದು ಇದಾವ್ರಿ. ಅಂದ್ರೆ ವಿಕ್ರಿಯೆಯಿಂದ ಮಾಡಿದ್ದು ಅದಾವು, ಕುಬೇರನಿಂದ ಮಾಡಿದ್ದು ಅದಾವು, ಅವು ಇದಾವು ಮಾತ್ರ ರೀ. ಹಾಗಾದ್ರೆ ಏನದವು? ಸಮೋಸರಣವೇ ಪೃಥ್ವಿಕಾಯನ ಇದೆ ರೀ, ಅದು ಪೃಥ್ವಿಕಾಯಿಗಳ ಇದೆ. ಸಿದ್ಧಾಲಯದೊಳಗನು ಪಂಚಸ್ಥಾವರ ಅದಾವ್ರಿ. ಸಮೋಸರಣದೊಳಗಿರುವಂಥ ಯಾವ ಜೀವರುಗಳದ ಕಥನ ಬರ್ತಿದೆ ಅದು ಬರೀ ಸಮ್ಯಕ್ ದೃಷ್ಟಿಗಳದ್ದನ್ನು ಇರಬಹುದು, ಇರುವುದರಲ್ಲಿ ಆಶ್ಚರ್ಯ ಇಲ್ಲ. ಎಷ್ಟು ಲಕ್ಷ ಸಂಖ್ಯೆಯೊಳಗೆ ಸಮವಸರಣದಲ್ಲಿ ಜೀವಗಳಿದ್ರೂ ಕೂಡ ದೇವಗಳಂತೂ ಅಸಂಖ್ಯಾತ ಇರ್ತಾರೆ ಅಂತ ಹೇಳಿ ಬರ್ತಿದ್ದೇನೆ. ಸಂಖ್ಯೆ ಯಾರ್ದಿದೆ? ಮುನಿಗಳದ್ದಿದೆ, ಶ್ರಾವಕರದಿದೆ, ಅರ್ಜಿಕೆಯರ್ದಿದೆ. ದೇವಗಳದ ಸಂಖ್ಯೆ ಇಲ್ಲ, ದೇವಗಳ ಅಸಂಖ್ಯ ಅದರ್ರಿ. ಹಾಗಾದ್ರೆ ಅವರೆಲ್ಲರೂ ಸಮ್ಯಕ್ ದೃಷ್ಟಿ ಇರ್ತಾರೆ ಅಂಥೇಳಿ ನಂಬಿದರೂ ತಪ್ಪಿಲ್ಲ. ಮತ್ತು ಇರುವುದಿಲ್ಲ ಆದ್ರೂ ಕೂಡ ಅವರ ಸಮವಸರಣದೊಳಗೆ ಎಲ್ಲಿ 12 ಸಭೆಯೊಳಗೆ ಎಲ್ಲಿರ್ತಾರೆ? ಅವ್ರ ಅಂತರ ಇರ್ತಾರೆ, ಕೆಲವರು ಹೊರಗಡೆ ಇರ್ತಾರೆ,
ವಿಕ್ರಿಯೆಯಿಂದ ಕೇಳ್ತಾ ಇರ್ತಾರೆ. ವಿಶೇಷ ಅವ್ರದ್ದು ಶರೀರಾದಿಗಳದ್ದು ಇದೆಯಲ್ಲ, ಹೀಗಾಗಿ ಅವ್ರು ಆಲಿಸ್ತಾ ಇರ್ತಾರೆ. ಆದ್ರೆ ಆ ಒಂದು ಯೋಜನ ಪ್ರದೇಶ ಏನಿದೆ ಅದರಿಂದ ಹೊರಗಿರ್ತಾರೆ. ದೇವಗಳದ ನೃತ್ಯ ಶಾಲೆ, ಸಂಗೀತ ಶಾಲೆ, ಏನೇನು ಅದಾವಲ್ಲ, ಕ್ರೀಡಾವನ ಅಲ್ಲೆಲ್ಲ ಇರ್ತಾರೆ. ಬರಂಗಿಲ್ಲ ಒಳಗೆ ಬರ ಅಲ್ಲೆಲ್ಲ ಇರ್ತಾರೆ ಅವ್ರು. आम्ही तिथे जाऊन आलेलो आहे. आम्ही तिथे जाऊन आलेले आहे. अनाथ ಒಂದು ಯೋಜನ್ ತನಕ ಕೇಳಿಸ್ತಿದಿರಲ್ಲ ದಿವ್ಯ ಧ್ವನಿ, ಆ ಪ್ರಕಾರ ದಿವ್ಯ ಧ್ವನಿ ಕೇಳಿದೇವ್ರಿ ನಾವು. ಅಲ್ಲಿ ಮಂಡಿಸಬೇಕಾದ್ರೆ ಮನುಷ್ಯರ ಕೋಷ್ಠದೊಳಗೆ ಹೋಗಿ ಕೂಡಬೇಕಾದ್ರೆ ಸಮ್ಯಕ್ ದೃಷ್ಟಿ ಇರಬೇಕಾಗೋದು. ಹೀಗೆ ತರ್ಕದಿಂದ ಕೂಡ ನಿರ್ಣಯ ಆಗ್ತಿದ್ದೀರಿ. ಬರೀ ಆಗಮದ ವಚನ ಅಲ್ಲ, ತರ್ಕದಿಂದ ಕೂಡ ನಿರ್ಣಯ. ಎಲ್ಲಿ ಹೋಗಿ ಕೂಡೋದಿದೆ ಅಲ್ಲಿ ಕೂಡೋ ಯೋಗ್ಯತಾ ಬೇಕೆನ್ಬೇಡ್ರಿ, योग्यता ಬೇಕು. ಯೋಗ್ಯತಾ ಬೇಕ್ರಿ. ಹಾಗಾದ್ರೆ ಮನುಷ್ಯ ಕೋಷ್ಠದೊಳಗೆ ಹೋಗಿ ಕೂಡೋದಾಯ್ತು ಅಂತಂದ್ರೆ ಬಹುಶಃ ಸಮ್ಯಕ್ ದೃಷ್ಟಿ ಜೀವನ ಇರಬೇಕಾಗೋದ. ಸಮೋಸರಣದೊಳಗೆ ಮನುಷ್ಯ ಹೋಗೋದ್ರೊಳಗೆ ಆಶ್ಚರ್ಯ ಇಲ್ಲ. ಆಮೇಲೆ ಕ್ರೀಡಾವನ ಎಷ್ಟೊಂದು ಅದಾವ್ರಿ, ಇದರಲ್ಲೇ ಬರ್ತಿದೆಯಲ್ಲ ಸಮೋಸರಣದ ವರ್ಣನೆ. ಅಲ್ಲೆಲ್ಲ ಕೂತಿರ್ತಾನು, ಅಲ್ಲೆಲ್ಲ ನೋಡ್ತಾ ನಿಲ್ತಾನೆ. ಆವಾಗ ಅದು ಓಂ ಅನ್ನೋದು ದಿವ್ಯ ಧ್ವನಿ ಕೇಳಿಸ್ತಿದ್ರೆ ಕೇಳಿಸ್ತಿರ್ಬಹುದು, ಆದ್ರೆ ಅದ್ರ ಕಡೆ ಒಂದು ಲಕ್ಷ್ಯ ಇಲ್ಲ. ಇಲ್ಲಿ ನೋಡ್ತಾ ಇದ್ದಾನೆ, ಇಲ್ಲಿ ಕ್ರೀಡಿಸ್ತಾ ಇದ್ದಾನೆ, ಇಲ್ಲಿ ವಿಶ್ರಮಿಸ್ತಾ ಇದ್ದಾನೆ. ಅವೆಲ್ಲ ಅದಾವ್ರಲ್ಲೇ ಅಲ್ಲಿ. ನಮಗೂ ಅದಾವೇನಿಲ್ರಿ, ಇಲ್ಲಿ ರೂಮ್ ಅದಾವ, ಅಲ್ಲಿ ಕೂಡ್ಲಿಕ್ಕೆ ಕಟ್ಟಿ ಇದೆ, ಏನೇನೋ ಇದಾವ್ರಲ್ಲ, ಬೆಂಚ್ ಇದಾವೆ ಕೂಡ್ಲಿಕ್ಕೆ. ಅದರದ ಪ್ರತಿರೂಪ ಅದಾವ್ರಿ ಇಲ್ಲಿ. ಅಂದ್ರೆ ಅಪ್ಪಾಜಿ ಇನ್ನೊಂದು ಮಾತು ಹೇಳ್ತಿದ್ರು, ಎಲ್ಲಾರು ಒಳಗೆ ಬಂದು ದಟ್ಟಣೆ ಆಗ್ತದೆ, ನಿತ್ಯದೃಷ್ಟಿ ಅಲ್ಲೇ ಮೋಸು ಅವ್ನು ತಾನಾಗೇನ ಅಲ್ಲೇ ಉಳಿಯುವಂಥ ವ್ಯವಸ್ಥೆ ಆಗಿದೆ ಸಮೋಸರಣದೊಳಗ. ಅವನಿಗೆ ಬರ್ಲಿಕ್ಕೆ ಬರೋದೇ ಇಲ್ಲಲ್ಲ. ಅಲ್ಲೇ ಅಲ್ಲೇ ಆನಂದ ಪಡ್ತಾನೆ, ಒಳಗೆ ಹೋಗಂಗಿಲ್ಲ. ಈ ತರ ಬಂದು ಅಲ್ಲೇ ಹೊರಗಿನ ಜಾತ್ರೆ ನೋಡಿ ಅಲ್ಲೇ ಕುಂತು ಈಗ ಎಲ್ಲಾರು ಒಳಗೆ ಬಂದು ಜಾತ್ರೆ. ಈ त्रिसंध्या ಸಮಯಲ್ಲ सिद्धांतशास्त्र वाचन का कालाचा दोष हा. प्रकार आहे. ಅದರದ ಹೀಗೆ ಹೇಳ್ತಾರ್ರಿ. ಸಿದ್ಧಾಂತ ಗ್ರಂಥಗಳ ವಾಚನದೊಳಗ ಜ್ಞಾನದ ಒಂದು ಪ್ರಕಾರದ ತೀಕ್ಷ್ಣತೆ ಅಂದ್ರೆ ಜ್ಞಾನದ ಸ್ಪಷ್ಟ ಉದ್ಯೋಗ ನಡೆದಿರ್ತಿದೆ ರೀ, ತಿಳಿತಾರೆ. ಮತ್ತು ಆ ಸಿದ್ಧಾಂತ ಗ್ರಂಥ ಇದು ಪರದ್ರವ್ಯ ಇದೆ ರೀ. ಜ್ಞಾನ ಅಲ್ಲೇ ಪ್ರಯತ್ನಶೀಲ ಇತ್ತು ಅಂತಂದ್ರೆ ಅದು ಸಾಮಾಯಿಕದ ವೇಳೆ ಇದೆ ಅಂಥೇಳಿ ಅದು ತಪ್ಪ ಅಂಥೇಳಿ ಹೀಗೊಂದು ಅಂತಾರೆ. ಇದನ್ನು ಮಾಡೋದು ಬಿಟ್ಟು ಅಲ್ಲೇ ಜ್ಞಾನ ಉಳಿತಲ್ಲ ಸಿದ್ಧಾಂತ ಗ್ರಂಥದೊಳಗೆ. ಈಗ ಧವಲ ಇಂಥವೆಲ್ಲ ಓದಬಾರ್ದು ಅಂಥೇಳಿ ಹೇಳ್ತಾರ್ರಿ. ಆದ್ರೆ ಅಂದ್ರೆ ಯಾಕೆ ಅಂತಂದ್ರೆ ಅದು ಸಹಜಿ ತಿಳಿಯುವುದಿಲ್ರಿ ಅವು ಸಿದ್ಧಾಂತ ಗ್ರಂಥಗಳ. ಬಹಳಷ್ಟು ಉಪಯೋಗ ತೊಡಗಿಸಿ ಅತ್ಯಂತ ಸಾವಧಾನತೆಯಿಂದ ಕೇಳಬೇಕಾಗ್ತಿದೆ. ಹಾಗಾದ್ರೆ ಆ ಸಿದ್ಧಾಂತ ಗ್ರಂಥದೊಳಗ ನೀನು ನಿನ್ನ ಪ್ರಗಟ ಜ್ಞಾನವನ್ನ ಯಾವಾಗ ಅನುಭೂತಿಯ ಕಾಲಿದೆ ಆ ವೇಳೆದೊಳಗೆ ಅಲ್ಲೇ ತೊಡಗಿಸಿದೆ ಅಂತಂದ್ರೆ ಉಳಿದ ಕಾಲದೊಳಗೆ ನಿನಗಾಗುವುದಿಲ್ಲ. ಯಾವುದ ಆತ್ಮಸ್ವಭಾವದ ಕಡೆಗೆ ಪ್ರವೃತ್ತಿ ಅನ್ರಿ, ಆತ್ಮಸ್ವಭಾವದ ಸಲುವಾಗಿ ಆ ಯಾವ ಒಂದು ಜ್ಞಾನದ ನಿರ್ಮಲ ಭಾವದ ಪ್ರವೃತ್ತಿ ಇದೆಯಲ್ಲ, ಪ್ರಯತ್ನ ಇದೆಯಲ್ಲ, ಅದು ಆಗುವುದಿಲ್ಲ. ಈ ಅಪೇಕ್ಷಾದಿಂದ ಹೇಳಿದ್ದಾರೆ. ಅನ್ಯಥಾ ಮಾತು ಹೀಗಿದೆ, ಮೂಲಂತೂ ನಮೋಕಾರ ಮಂತ್ರದಷ್ಟು ಶ್ರೇಷ್ಠಂತೂ ಯಾವುದಿಲ್ಲ. ಆ ನಮೋಕಾರ ಮಂತ್ರನ ಯಾವ ವೇಳೆದೊಳಗೂ ಕೂಡ ಅನ್ಲಿಕ್ಕೆ ಇದೆ. ಅಪವಿತ್ರೋ ಪವಿತ್ರೋವ ಸುಸ್ಥಿತೋ ದುಸ್ಥಿತೋಪಿವ ಇದು ಹೇಳಿದಾರಲ್ಲ. ಧ್ಯಾಯೇತ್ ಪಂಚ ನಮಸ್ಕಾರಂ ಸರ್ವ ಪಾಪ ಪ್ರಮುಚ್ಯತೆ. ಹಾಗಾದ್ರೆ ಎಲ್ಲಾ ಪಾಪದಿಂದ ಬಿಡುಗಡೆ ಮಾಡುವಂಥ ಆ ಅಪರಾಜಿತ ಮಂತ್ರವನ್ನೇ ಯಾವಾಗ ಬೇಕಾದರೂ ಅನ್ನೋದು ಇದೆ ಅಂದ ಮೇಲೆ ಈ ತ್ರಿಸಂಧ್ಯಾ ಸಮಯದೊಳಗ ಸಿದ್ಧಾಂತ ಗ್ರಂಥ ಓದಬೇಡ್ರಿ ಅನ್ನೋದಕ್ಕೆ ಕಾರಣ ಇಷ್ಟ ಇದೆ. ನೀ ನಿನ್ನ ಜ್ಞಾನವನ್ನು ಸೂಕ್ಷ್ಮಗೊಳಿಸಿ ಉದ್ಯಮ ಮಾಡಬೇಕಾಗ್ತಿದೆ. ಅದಕ್ಕೆ ಅದರ ಅವಲಂಬನೆ ಮಾಡೋದಕ್ಕಿಂತ ನೀ ಜ್ಞಾನವನ್ನು ನಿರ್ಭಾರ ಮಾಡಿ ಆತ್ಮನೊಳಗೆ ಹೊರಟು ಈ ಅಪೇಕ್ಷೆ ಇದೆ ರೀ. ಬೇರೆ ಏನು ಅಲ್ಲಿ ವಿಶೇಷ ಅರ್ಥ ಅಥವಾ ಅಪೇಕ್ಷೆ. तीन संध्या समय आणि मनाची चंचलता असं काहीतरी संबंध आहे का? धरती ओहोटी आणि समुद्राचं कसं असतं ನೋಡ್ರಿ, काय उल्लेख नाही आहे. ಉಲ್ಲೇಖ ತಸ ನೈ आहे. ಆದ್ರೆ ಉಲ್ಲೇಖ ಹೀಗಿದೆ, ಯುದ್ಧ ನಡೆದಿರೋ ವೇಳೆದೊಳಗ, ಗ್ರಹಣ ಹತ್ತಿರೋ ವೇಳೆದೊಳಗ ಇವೆಲ್ಲ ಸಾಮಾಯಿಕ ಆಗುವುದಿಲ್ಲ. ಈ ಸಿದ್ಧಾಂತ ಗ್ರಂಥದ ವಾಚನ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಎಲ್ಲ ಥರದ್ದು ತಾತ್ಪರ್ಯ ಒಂದೇ ಇದೆ ರೀ. ಜ್ಞಾನಕ್ಕೆ ಸೂಕ್ಷ್ಮತೆಯನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲಲ್ಲ, ಇಷ್ಟ ಇದೆ ಅಂತ ನನ್ನ ಅಭಿಪ್ರಾಯ ರೀ. ತಾವು ವಿಚಾರ ಮಾಡೋದ. ಮತ್ತು ಅದು ನಮಗೆ ಆತ್ಮ ಕಲ್ಯಾಣಕ್ಕೆ ಅಷ್ಟೊಂದೇನು ಸಂಬಂಧಿಸಿದ ಮಾತ ಅಲ್ಲ.
ಎಲ್ಲಕ್ಕಿಂತ ಸುಲಭ ಜ್ಞಾನ ನಿರಾಲಂಬಿಯಾಗಿ ಆತ್ಮಸ್ವರೂಪದ ಚಿಂತನ್ ಮಂಥನ್ ಮಾಡೋದು, ಆತ್ಮಸ್ವರೂಪದ ಮಹಿಮೆಯನ್ನು ತಂದುಕೊಳ್ಳುವುದು, ಆತ್ಮಸ್ವರೂಪದ ಪ್ರಭೆಯನ್ನ ಪ್ರಭುತ್ವವನ್ನ ತಂದುಕೊಳ್ಳುವುದು, ನಿಶ್ಚಿಂತವಾಗಿ ಕೂತ ಈ ಕಾರ್ಯ ಮಾಡುವುದ ಅಧಿಕ ಅನುಕೂಲ ಇದೆ. ಈ ಕಾರ್ಯ ಮಾಡುವ ಸಲುವಾಗಿ ಇದರದ ಆಧಾರ ಬೇಕಿದೆ ಆಗಮದ್ದ. ಹಾಗಾದ್ರೆ ಉಳಿದ ವೇಳೆದೊಳಗೆ ಮಾಡೋದಿದೆ, ಮತ್ತು ಆ ವೇಳೆದೊಳಗೆ ಸಾಮಾಯಿಕದ ಪ್ರಯತ್ನ ಮಾಡೋದಿದೆ, ಅಥವಾ ನಿರಾಲಂಬಿ ಕೂಡೋದಿದೆ. ಮಿಥ್ಯಾದೃಷ್ಟಿ ಏನು ಸಾಮಾಯಿಕ ಮಾಡ್ತಾನೆ ಅಂಥೇಳಿ ಅಂದ್ರೆ निरालंबी ಕೂಡು ಪ್ರಯತ್ನ ಮಾಡೋದಿದೆ. आणि हे बाहेर वाचनापेक्षा ते प्रयत्नाचा अधिक लाभ आहे की नाही. ನಿಜವಾಗಿ ಇಲ್ಲಿ ಉಪಯೋಗ ತೊಡಗಿಸುವುದಕ್ಕಿಂತ ದೇಹದಿಂದ ಕರ್ಮದಿಂದ ರಾಗದಿಂದ ಭಿನ್ನ ಅಖಂಡ ಏಕರೂಪ ಸ್ವಭಾವವನ್ನು ತಿಳಿದುಕೊಳ್ಳಲಿಕ್ಕೆ ಜ್ಞಾನ ಒಳಗಡೆ ಪ್ರಯತ್ನ ಮಾಡಿತು ಅಂತಂದ್ರೆ ಅದರಿಂದ ಲಾಭ ನಿಶ್ಚಿತವಾಗಿಯೇ ಅಧಿಕ ಇದೆ. ನಿಶ್ಚಿತವಾಗಿಯೇ ಹಾ, ಜ್ಞಾನದೊಳಗೆ ಸೂಕ್ಷ್ಮತೆ ಬರ್ತಿದೆ, ತೀಕ್ಷ್ಣತೆ ಬರ್ತಿದೆ, ಎಲ್ಲ ಬರ್ತಿದೆ. ಆಗಮದ ಅಭ್ಯಾಸ ಮಾಡುವುದಿಲ್ಲ ಹೀಗಲ್ರಿ, ಆದ್ರೆ ಆ ಆಗಮದ ಅಭ್ಯಾಸದ ಅದು ಪರೀಕ್ಷೆ ಇದೆ ರೀ. ಇದೇನಿದೆ, ಇದು ಆಗಮದ ಅಭ್ಯಾಸ ಏನಿದೆ, ಇದು ಇಯತ್ತೆಯನ್ನು ಓದಿದ ಹಾಗೆ ಇದೆ, ಮತ್ತದ ಪರೀಕ್ಷಾ ಬರೆದ ಹಾಗೆ ಇದೆ ರೀ. ತಮಗೆ ಹೇಗೆ ಬೇಕು ಹಾಗೆ ಮಾಡೋದಿದೆ. ಒಟ್ಟಿನಲ್ಲಿ ಉಪಯೋಗ ನಿರ್ಮಲ ಇರಬೇಕು. ಪಾಪ ಪರಿಣಾಮಗಳ ದೇಹ ಇಂದ್ರಿಯ ವಿಷಯ ಸಂಯೋಗ ಇವರ ಕಡೆ ಉಪಯೋಗ ಹೋಗದ್ದನ ಅಲ್ಲಿ ಸ್ವಭಾವದೊಳಗೆ ಉಳಿಬೇಕು. ಒಟ್ಟಿನಲ್ಲಿ ನಿರ್ಮಲ ಆಗಬೇಕು. ಇಷ್ಟೇ ಇದೆ ನೋಡ್ರಿ. आपल्याला पाच इंद्रिय मनाच्याने रहित व्हायची ಕಲ ಯಾಯಿಲ್ಲ ಪಾहिजे. ಅಂದ್ರನ ನೋಡ್ತಾ ಇದ್ರೂ ಕೂಡ ಆ ದೃಶ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ರೀತಿಯ ವಿಕಲ್ಪಾದಿಗಳು ಬರದೇ ಇರೋದು, ವಿಕಾರ ಉತ್ಪನ್ನ ಆಗದೇ ಇರೋದು, ವಿಕಾರ ಆಗದೇ ಇರೋದು. ಯಾವುದೇ ದೃಶ್ಯ ನೋಡಿದ್ರನು, ಯಾವುದೇ ಘಟನೆ ಕೇಳಿ ಬಂದ್ರನು, ಹೇಳಿದನಲ್ಲ ಅಪ್ಪಾಜಿಗೆ ಎಂಥದೇ ದುರ್ಘಟನೆ ಮೊದಲಾದವುಗಳ ಕುರಿತಾಗಿ ಹೇಳಿದ್ರನು ಕೂಡ ಹೀಗಿದೆ ನೋಡಪ್ಪ ಸಂಸಾರ ಅಂಥೇಳಿ ಅಂತಿದ್ರು. ಹಾಂ, ಹೀಗಾಯ್ತು ಅಂಥೇಳಿ ಅಂತಿರ್ಲಿಲ್ಲ. ಮತ್ತೀಗ ರತ್ನಕರ ಇದರಲ್ಲೇನೋ ಓದಿತ್ತಲ್ಲ, ಅದು 8ನೇ ಅದರದ್ದು ಮತ್ತೆ ಓದಿ ನೋಡೋದು ಏನಿದೆ ವಿಷಯ. ಮತ್ತಂದ್ರೆ ಅಲ್ಲಿ ಹೋದ ಜೀವಿಗಳು ಅಲ್ಲಿ ಅರ್ಹಂತರ ನೋಡಿ ಮೊದಲೇ ಸಮ್ಯಕ್ ದರ್ಶನ ಇರ್ತಾನೆ, ಅಂದ್ರೆ ವಾಣಿ ತಿಳ್ಕೊತಾರ ಅವರವರು. ಸಮ್ಯಕ್ ದೃಷ್ಟಿ ಇರಲಿ ಮಿಥ್ಯಾ ದೃಷ್ಟಿ ಇರಲಿ ಜೀವ ತಾನೇ ತಿಳ್ಕೊಳ್ಳೋದೈತಪ್ಪ. ನೋಡು, ಕೂಗಿ ಹೇಳಿದ್ರನು ಮೃದುವಾಗಿ ಹೇಳಿದ್ರನು ಆ ವಾಕ್ಯದ ಭಾವ ತಿಳಿಸಿಕೊಡೋ ಸಾಧ್ಯ ಇಲ್ಲ. ಎದುರಿಗಿನ ಜೀವ ತಾನ ತಿಳ್ಕೊಳ್ಳೋದು. ಈಗ ಗ್ರಂಥಗಳು ಅರ್ಧ ಮಾಗದಿ ಭಾಷೆಯಲ್ಲಿ ಹೊರಡ್ತೈತಿ, ಇಷ್ಟು ಭಾಷೆದಾಗ ಹೊರಡ್ತದ. 18 ಮುಖ್ಯ ಭಾಷೆ, 700 ಉಪಭಾಷೆ. ಇಂದಿನ ವಿಜ್ಞಾನ ಆ ದಿವ್ಯ ಧ್ವನಿಯ ಯಾವ ತರಂಗಗಳ ವಾತಾವರಣದಾಗ ಇದ್ದಾವೆ ಅವುಗಳನ್ನು ಸಂಗ್ರಹ ಮಾಡುವ ಹಿಡಿಯುವ ಏನೋ ಪ್ರಯತ್ನ ನಡೆಸಿದೆ ಅಂತೆ. ಎಷ್ಟೋ ಅಂಶದಿಂದ ಯಶಸ್ಸನ್ನು ಸಾಧಿಸಿದೆ ಅಂತೆ. ಅದರೊಳಗ 18 ಮುಖ್ಯ ಭಾಷಾದೊಳಗೆ ಕನ್ನಡನು ಒಂದು ಇದೆ ಅಂತೆ. ಏನೇ ಇದ್ರನು ಅದೆಲ್ಲ ಹೊರಗಿನ ಮಾತಿದೆ. ಇಲ್ಲಿ ಸಮೀಪ ಇರುವ ವೇಳೆದೊಳಗ ಅಷ್ಟು ಬೆಟ್ಟ ಸುತ್ತೋದ ಅವಶ್ಯಕತೆ ಏನಿದೆ? ಇಲ್ಲೇ ಇದುವೇ ನಾನೇ. ಜ್ಞಾನ ಹೊರಗೆ ವಿಹಾರ ಮಾಡೋದು ಸುಲಭ ಇದೆಯೋ ಅಥವಾ ಒಳಗೆ ಹೋಗೋದು ಸುಲಭ ಇದೆ ರೀ? ಒಳಗೆ ಹೋಗೋದು ಸುಲಭ ಇದೆ. ಅದಕ್ಕೆ ಆದ್ರೆ ನಾವು ಅದೊಂದನ್ನ ಕಠಿಣ ಮಾಡ್ಕೊಂಡಿದ್ದೀವಿ. ಉಲ್ಟಾ ಇದೇವ್ರಿ ನಾವು.
ಅದು ಒಂದು ಸುಲಭ ಇಲ್ಲ ಅಂತ ಹೇಳ್ತಾರೆ. ಇಲ್ಲೇನು ಧಾವಿಸ್ತೀವಿ ಹಂಗೆ ತಿಳುಕಲಿದ್ದಲ್ಲಿ ನೀರು ಹೋಗೋದು ಸರಳ ಸುಲಭನ ಇದ್ರೆ ಅಸಾಧ್ಯತ್ರ ಕೈನೇ 55 ಪರಮ ಸಾಮ್ಯ ಭಾವಕ್ಕೆ ಪ್ರಾಪ್ತರಾದಂಥ ಗಣಧರ ದೇವರು ಈ ಶಬ್ದದೊಳಗನ ಶ್ರಾವಕ ಎಂಥವಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಶ್ರಾವಕನ ಅಂತರಂಗ ಭೂಮಿಕಾ ಹೇಗಿದೆ ಅನ್ನೋದು ಸ್ಪಷ್ಟ ಆಗ್ತಿದೆ. ಪ್ರಶಂಸೆ ಮಾಡುತ್ತಾರೆ. ಸಾಮಾಯಿಕದ ಪ್ರಶಂಸೆ ಮಾಡ್ತಾರೆ. ಅವರು ಪ್ರಶಂಸೆ ಮಾಡ್ತಾರಂಥೇಳಿ ಇವು ಸಾಮಾಯಿಕ ಮಾಡ್ತಾ ಹೀಗಲ್ಲ. ಇವನಲ್ಲೇ ಈ ಪ್ರಕಾರ ಸಾಮಾಯಿಕ ಬೆಳೀತಾ ಹೋಗ್ತಿದೆಯಲ್ಲ, ಅದರದ ಪ್ರಶಂಸೆ ಮಾಡ್ತಾರೆ ಅವರು. ಗಣಧರ ದೇವರು ಸರ್ವಜ್ಞರ ಪ್ರಶಂಸೆ ಮಾಡಿದ್ದು ಬೇರೆ. ತೂ ಪರಮಾತ್ಮ ಛೂ, ಸರ್ವಜ್ಞರು ಹೇಳಿದ್ದಾರೆ ನೀ ಪರಮಾತ್ಮ ಇದ್ದಿ, ನೀ. ಸರ್ವಜ್ಞರು ಹೇಳಿದಾರೆ, ಮೊದಲು ಹೇಳಿದ್ರು ಹ್ಞೂ ಪರಮಾತ್ಮ ಛೂ, ಆಮೇಲೆ ತೂ ಪರಮಾತ್ಮ ಛೇ ಅಂತ ಹೇಳಿ ಸರ್ವಜ್ಞ ಭಗವಂತರು ಹೇಳಿದಾರೆ ಛೋ ಇದ್ದಿ. ಹೂಚ ಅರ್ಥ ಮೀ, ಮೈ ಮೀ ನಾನು, ತೂ ಅಂದ್ರೆ ನೀನು. ಮೊದಲು ಅವರು ಹೇಳಿದ್ರು ಹ್ಞೂ ಪರಮಾತ್ಮ ಛೂ ಏಮ್ ನಕ್ಕೀಕರ್ ಅಂತ. ಆಮೇಲೆ ಈ ಸರ್ವಜ್ಞ ಭಗವಂತರ ನೀ ಪರಮಾತ್ಮ ಇದ್ದಿ ಅಂತ ಹೇಳಿದ್ದಾರೆ. ತೂ ಪರಮಾತ್ಮ ಛೋ, ಇದು ಸರ್ವಜ್ಞ ಭಗವಂತರು ಹೇಳಿದಾರೆ ಅಂತ ಹೇಳಿದರು. ಎಲ್ಲಿ ಹೇಳಿದರು? ಸಮೋಸರಣದೊಳಗೆ ಹೇಳಿದರು. ಯಾರು ಎದುರು ಹೇಳಿದರು? 100 इंद्रों की उपस्थिति में, लाखों करोड़ों देवों की हाजिरी में. पहले प्रभु आप परमात्मा छो ये तो नक्की करने दो. ಪ್ರಭು ನೀವು ಪರಮಾತ್ಮ ಇದ್ದೀರಿ ಅನ್ನೋದು ಮೊದಲು ನಕ್ಕಿ ಮಾಡ್ತೇನಲ್ಲ. ನೀ ಪರಮಾತ್ಮ ಇದ್ದಿ ಇದರ ನಕ್ಕಿ ಆಗದ ವಿನಃ, ಅನುಭವ ಆಗದ ವಿನಃ ಬಾಹ್ಯ ಭಗವಂತ ಪರಮಾತ್ಮ ಇದಾನಂತ ಹೇಳಿ ಹೇಗೆ ಹೇಳವನಿ? ಅದಕ್ಕೆ ಇದೆಲ್ಲ ಉಲ್ಟಾ ಐತಿ ನೋಡ್ರಿ. ಇವು ಮೊದಲ ತನ್ನ ದೇವನ ಪರಿಚಯ ಮಾಡ್ಕೊಳ್ತಾನೆ. ಓಹೋ ಇವರು ನನ್ನಂಥವ್ರು ಅದಾರಲ್ಲ ಅಂತ ಹೇಳ್ತಾನಂತಾರೆ. आपला निर्णय घेण्यासाठी त्यांचा आधार घ्यायलाच पाहिजे ना सुरुवातीला. दिव्य देशना म्हणजे देशना लब्धी ನೋಡ್ರಿ ಸುಧಾತಾಯಿ, ದೇಶನ ಲಬ್ಧಿ ಐತಿ, ದೇವದರ್ಶನ ಐತಿ, ಎಲ್ಲ ಐತಿ. ತಿರಿಯಂಚ ಗತಿಯೊಳಗೆ ಏನಾಗಿರ್ತೈತಿ? ಪೂರ್ವಭಾವಿ ಸಂಸ್ಕಾರ ಗೌತಮ ಇಂದ್ರಭೂತಿ ಬ್ರಾಹ್ಮಣಿಗೆ ಏನಿತ್ತು? ಅವನಿಗೂ ಪೂರ್ವಭೌತಿ ಇತ್ತಲ್ಲ, ಅವನಿಗೂ ಪೂರ್ವಭೌತಿ. ಒಮ್ಮೆ ಹೆಂಗ್ ಸಿಗ್ತೈತಿ ಅಂಜಂಚೂರಂಗ. ಹೌದಾ? ಒಮ್ಮೆ ಹೆಂಗೆ ಸಿಗ್ತೈತಿ ಅನ್ನೋದೇನು ಪ್ರಶ್ನೆ ಐತಲ್ಲ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಆ ಸಮಯದ ಯೋಗ್ಯತೆಯಿಂದ ಸಿಗ್ತೈತಿ. ಇಷ್ಟ ಉತ್ತರ ಐತಿ. ಪೂರ್ವದ ಸಂಸ್ಕಾರ ಹೇಗೆ ಉಪಯೋಗಕ್ಕೆ ಬರೋದಪ್ಪ? ಜಾತಿ ಸ್ಮರಣ ಅಂತಾರೆ, ಪೂರ್ವದ ಸಂಸ್ಕಾರ ಅಂತಾರೆ. ಇದೇನು ನಮಗೆ ಹಠ ಇದೆಯಲ್ಲ, ಇದು ನಮಗೆ ಪರ್ಯಾಯದ ಸ್ವತಂತ್ರತೆ ನಿರ್ಣಯ ಮಾಡಬಹುದಿಲ್ಲ. ಸಂಯೋಗದ ದೃಷ್ಟಿ ಬಿಟ್ಟು ಹೋಗೋದಿಲ್ರಿ ಇದರಿಂದ. ದೇಶನ ಲಬ್ಧಿ ಐತೇನಿಲ್ಲ. ಈಗ ನೋಡ್ರಿ, ಅನೇಕ ಸಮಯದವರೆಗೆ, ಅನೇಕ ಕಾಲದವರೆಗೆ, ಅನೇಕ ವರ್ಷಗಳವರೆಗೆ ಜಿನವಾಣಿಯ ಸಂಸ್ಕಾರ, ತತ್ವಜ್ಞಾನದ ಸಂಸ್ಕಾರ ಮಾಡುವುದರಿಂದ ಅದೆಲ್ಲ ಬೆಳೀತಾ 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 ಒಂದು ದಿವಸ ಆತ್ಮನ ಅನುಭೂತಿ ಆಗ್ತಿದೆ. ಇದ ಕ್ರಮ ಇದೆ ರೀ. ಆದರೆ ನಿಜವಾಗಿ ಪ್ರತಿಯೊಂದು ಪರ್ಯಾಯದ ಪರಮ ಸ್ವತಂತ್ರತೆ ಇದೆ. ಒಂದು ಸಮಯದ ಪರ್ಯಾಯದ ಮೇಲೆ ಯಾರ್ದೂ ಯಾವ ಪ್ರಕಾರದ ಅಧಿಕಾರ ಅಥವಾ ಶಿಕ್ಷಣದ ಪ್ರಯೋಗ ಆಗುವುದಿಲ್ಲರಿ. ನಾವು ಈ ದಿಕ್ಕಿನಿಂದ ವಿಚಾರ ಮಾಡಲಿಕ್ಕೆ ಬೇಕು. ಸುಧಾತಾಯಿ, ನಿಮಿತ್ತದ ದೃಷ್ಟಿ ಈ ಜೀವದ್ದು ಹೋಗ್ತಾನೆ ಇಲ್ಲ. ಒಮ್ಮಿಂದೊಮ್ಮೆ ಹೇಗಾಗ್ತಿದೆ? ಅರೆ, ಪ್ರತಿ ಸಮಯದ ಪರ್ಯಾಯ ಸ್ವತಂತ್ರ ಇದೆ. ಹಾಗಾದ್ರೆ ಸಂಸ್ಕಾರ ಎಲ್ಲಿ ಮಾಡೋದಾ? ಒಂದೇ ಸಮಯ. ಆದ್ರೆ ಒಂದೇ ಸಮಯದ ಪರ್ಯಾಯ ಇದ್ರೂ ಸಂಸ್ಕಾರನೂ ಐತಿ. ಎಲ್ಲಿ? ಪರ್ಯಾಯದ ಮೇಲಿಲ್ಲ,
ಯಾವುದು ಪರ್ಯಾಯಾತೀತ ಅಖಂಡ ಚೈತನ್ಯ 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 ಜ್ಞಾನ 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 ಸಂಸ್ಕಾರ ಐತಿ, ಆದರೆ ಯಾವುದರ ಮೇಲೆ ಐತಿ? ಚೈತನ್ಯದ ಮೇಲೆ ಐತಿ. ಪರ್ಯಾಯ ಯಾವುದ? ಅದು ಅನ್ಯ ರೂಪ ಆಗ್ತಾ ಇದೆಯಲ್ಲ, ಅದು ಪರ್ಯಾಯ. ನೋಡ್ರಿ, ಚೈತನ್ಯದೊಳಗ ರಾಗರೂಪ ಆಯ್ತು, ವಿಕಾರ ರೂಪ ಆಯ್ತು, ದ್ವೇಷ ರೂಪ ಆಯ್ತು, ಒಂದಲ್ಲ ಒಂದು ವಿಕಾರ ರೂಪ ಆಗ್ತಾನೇ ಇದೆ. ಆದ್ರೆ ಆ ವಿಕಾರ ಮಾತ್ರ ನಾಶ ಆಗ್ತಿದೆ, ಏನು ಚೈತನ್ಯನೂ ನಾಶ ಆಗ್ತಿದೆ? ಹ್ಮ್ ಅಂದ್ರಣ ಅದು ಕ್ಷಣಿಕವಾದ ಆಗ್ತಿದೆ. ज्ञान राहिलं होतं. सिद्धांचे सिद्ध 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 पर्याय आहेत, ते वेळ होतात की नाही? ಸಿದ್ಧರದ ಸಿದ್ಧ 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 ಪರ್ಯಾಯ ಇದೆಯಲ್ಲ, ಪರ್ಯಾಯನೇ ಅದಲ್ಲಿ ಉತ್ಪಾದ ವ್ಯಯನೇ ಇದೆ. ಆ ಉತ್ಪಾದ ವ್ಯಯದೊಳಗ ಯಾವ ಚೈತನ್ಯದ ಪೂರ್ಣ ಪ್ರಕಾಶ ಇದೆಯಲ್ಲ, ಅದು ಸಮಾನ 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 ಸಮಾನ. ನಮ್ಮಲ್ಲೇನು ಚೈತನ್ಯ ಏನಿದೆ ಅದು ನಾಶ ಆಗುವುದಿಲ್ಲ. ಚೈತನ್ಯ 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 ಪ್ರತಿ ಸಮಯಕ್ಕೆ ಚೈತನ್ಯ ಹಿಂದೆ ಇದೆ, ಮುಂದೆ ವಿಕಾರದ ಅನುಭೂತಿ ಇದೆ. ಆ ಚೈತನ್ಯ ಶಕ್ತಿಯಿಂದನೇ ಇದೆ. ವಿಕಾರದ ಅನುಭೂತಿ ಚೈತನ್ಯ ಶಕ್ತಿಯಿಂದನೇ ಇದೆ. ವಿಕಾರ ಹೊರಟು ಹೋಗ್ತಿದೆ, ಆ ಸಮಯದ ಚೈತನ್ಯ ಶಕ್ತಿ ಕೂಡ ನಿರರ್ಥಕ ಆಯಿತು ಅನ್ನೋದು ಒಂದು ವಿಭಾಗ. ಆದರೆ ಚೈತನ್ಯ ಶಕ್ತಿ ಅಖಂಡ ಇದೆ. ಅಖಂಡ ಇರುವುದರಿಂದ ಇವನಿಗೆ ಕಳೆದು ಹೋದಂಥ ದುಃಖದ, ಕಳೆದು ಹೋದಂಥ ಕಾಲದ ಎಲ್ಲ ಪರಿಚಯ ಆಗುವ ಸಾಧ್ಯ ಇದೆ. ಈಗ ಜ್ಞಾನನ ರಾಗರೂಪ ಆಗ್ತಾ ಇದೆ. ಜ್ಞಾನನ ರಾಗರೂಪ ಆಗ್ತಾ ಇದೆ, ಅರ್ಥಾತ್ ಯಾವ ರಾಗ ಇದೆ ಅದು ಜ್ಞಾನದೊಳಗೆ ಪ್ರತಿಬಿಂಬ ಬಿದ್ದ ನಂತರ ಜ್ಞಾನ ತಿರೋಭೂತ ಆಯಿತು, ರಾಗ ಮುಖ್ಯ ಆಯಿತು. ರಾಗದ ಅನುಭೂತಿ ಜ್ಞಾನದಿಂದ ಆಯಿತು, ಆದರೆ ಜ್ಞಾನ ರೂಪದಿಂದ ಆಗಲಿಲ್ಲ, ರಾಗ ರೂಪದಿಂದ ಆಯಿತು. ರಾಗದ ಅನುಭೂತಿ ಜ್ಞಾನದಿಂದನೇ ಆಯಿತು, ಆದರೆ ಜ್ಞಾನ ರೂಪದಿಂದ ಆಗಲಿಲ್ಲ, ರಾಗ ರೂಪದಿಂದ ಆಯಿತು. ಹಾಗಾದ್ರೆ ಮುಂದಿನ ಸಮಯದೊಳಗೆ ಆ ರಾಗ ಹೊರಟು ಹೋಯ್ತು. ಈ ಜ್ಞಾನ ಇದೇ ಉಳಿತು ಅಥವಾ ಮತ್ತೆ ಜ್ಞಾನದೊಳಗೆ ವಿಕಾಸ ಆಯಿತು, ಮತ್ತೊಂದು ಪರ್ಯಾಯ ಬಂತಲ್ಲ ಚೈತನ್ಯಾತ್ಮಂದ. ಹಾಗಾದ್ರೆ ಇದರದ ಪ್ರಭಾವ ಅದರಲ್ಲಿ ಇರ್ತಿದೇನಿಲ್ಲ? ಇರ್ತಿದೆ ಅಂಥೇಳಿನ ಅಖಂಡ. ಅದಕ್ಕೆ ಸಂಸ್ಕಾರ ನಯ ಮತ್ತು ಈಶ್ವರ ನಯ ಓದ್ರಿ ಅದು ಇನ್ನೊಂದ್ಸಲ. ಹಾ, ಬೌದ್ಧ ಕ್ಷಣಿಕವಾದ ಆಗ್ತಿದೆ ರೀ, ದ್ರವ್ಯನ ನಾಶ ಆಗ್ತಿದೆ ಸಂಪೂರ್ಣ ಅನ್ನೋದು ಒಂದು ಅಪೇಕ್ಷಾದಿಂದ ಕಥನೆ ಇದೆ. ಯಾಕೆ ಅಂತಂದ್ರೆ ಆಯಾ ಪರ್ಯಾಯಕ್ಕೆ ದ್ರವ್ಯ ಪ್ರಾಪ್ತಿ ಇದೆ ರೀ. ಅರಸರ ವೈಭವ ಅಷ್ಟು ಅಂದ್ಬಿಟ್ರಿ.